ಎಲ್ಲರಿಗೂ ನಮಸ್ಕಾರ. ಮತ್ತು ಈಗಾಗಲೇ ನಮ್ಮದೇನಪ್ಪ ಅಂದ್ರೆ ಇದು ಕೆಸೆಟ್ ತರಗತಿಯ ವಿಶೇಷ ತರಗತಿಯ 2ನೇ ವಿಡಿಯೋ. ಈಗಾಗಲೇ ಮೊದಲನೇ ವಿಡಿಯೋ ಅಂತಂದ್ರೆ ತಾವೆಲ್ಲರೂ ಏನಂದ್ರೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಅದಕ್ಕಾಗಿ ಏನಪ್ಪ ಅಂದ್ರೆ ನಾವು ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇದ್ರ ಜೊತೆಲಿ ನನ್ನ 2ನೇ ವಿಡಿಯೋ ಏನಪ್ಪ ಅಂದ್ರೆ ಕೆಸೆಟ್ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ವಿಶೇಷ ತರಗತಿ 2ನೇದು ಯೂಟ್ಯೂಬ್ ಮಾಡ್ತಾ ಇದ್ದೇನೆ. ಅದು ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ವತಿಯಿಂದ. ಇಲ್ಲಿ ನಾವೇನಂತಂದ್ರೆ ನೀವು ಹೆಚ್ಚಿನ ರೀತಿಯಲ್ಲಿ ಅಂತಂದ್ರೆ ಬೇರೆ ಅಂದ್ರೆ ನಿಮ್ಮ ಫ್ರೆಂಡ್ಸಿಗೂ ಸಹ ಏನಂತಾರೆ ನೀವು ಶೇರ್ ಮಾಡ್ರಿ ಅಂತ ಹೇಳ್ತೇನೆ. ಇಲ್ಲಿ ನಾವೇನಪ್ಪ ಅಂತಂದ್ರೆ ನಾವು ಯಾವ ರೀತಿಯಾಗಿ ಮೋಟಿವೇಟ್ ಆಗ್ಬೇಕು ಅನ್ನೋದ್ರ ಬಗ್ಗೆ ತಮಗೆ ಒಂದು 2 ನಿಮಿಷದಲ್ಲಿ ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀನಿ. ಇಲ್ಲಿ ನಾವು ಪ್ರತಿ ಜೀವನದಲ್ಲಿ ಏನಪ್ಪ ಅಂದ್ರೆ ಜೀವನದಲ್ಲಿ ಒಂದು ಮಾತ ಕರೆಕ್ಟ್ ಆಗಿ ಮಾಡ್ತೀವಿ. ಯಾವ್ದೇನಪ್ಪ ಅಂದ್ರೆ ಊಟ. ಯಾವುದು ಊಟ. ಯಾಕಂತಂದ್ರೆ ಮತ್ತೇನು ಊಟ ಮಾಡ್ತೀವಿ. ಅದೇ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಮಾಡಲ್ಲ. ಇದೇನಂದ್ರೆ ಹಸುವಾದಂತ ಸಂದರ್ಭದಲ್ಲಿ ನಮಗೆ ಹಸುವಾಗಿ ಬಿಡುತ್ತೆ. ಹಸುವಾದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಊಟ ಸರಿಯಾದ ರೀತಿಯಲ್ಲಿ ಮಾಡ್ತೀವಿ. ಬಟ್ ಅದೇನಂದ್ರೆ ಓದೋದು ಅಥವಾ ಶಿಕ್ಷಣ ಅಂತಂದ್ರೆ ಆಮೇಲೆ ನೋಡಿ ಬರ್ತ್ಬಿಡು ಅನ್ನುವಂಥದ್ದು. ಅಂದ್ರೆ ಇಲ್ಲಿ ನಾವೇನಂತಂದ್ರೆ ಊಟ ಅನ್ನೋದು ಒಂದು ದೈಹಿಕವಾಗಿದಂತ ಬೆಳವಣಿಗೆ ಹೊಂದಲಿಕ್ಕೆ ಅವಕಾಶ ಇರ್ತದೆ. ಬಟ್ ಶಿಕ್ಷಣ ಇದೆಯಲ್ಲ ಅದೇನಂತಂದ್ರೆ ವಿಕಾಸವನ್ನು ಹೊಂದಲಿಕ್ಕೆ ಅವಕಾಶ ಇರುವಂತದ್ದು ಅಂತ ಹೇಳ್ತೀವಿ. ಇದ್ರಾಗ ಏನಪ್ಪಾ ಅಂದ್ರೆ ನಮ್ಮ ರಾಷ್ಟ್ರ ಕವಿಯಾದಂತ ಕುವೆಂಪುರು ಇಲ್ಲಿ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ನಮ್ಮ ಉತ್ಸಾಹ ಹುಲ್ಲಿನ ಬೆಂಕಿ ಆಗಬಾರದು, ಕಲ್ಲಿದ್ದಿನ ಕಾವಾಗಬೇಕಂತ ಹೇಳ್ತಾನೆ. ಯಾಕಂತಂದ್ರೆ ಇವಾಗ ನಾವೇನಂತಂದ್ರೆ ಕೆಲವು ಜನರು ಏನ್ ಮಾಡ್ತಾರ ಅಂದ್ರೆ ಬೇರೆಯವರು ಕೆಸೆಟ್ ಪಾಸ್ ಆಗ್ಯಾರ, ಬೇರೆಯವರು ಟೆಟ್ ಪಾಸ್ ಆಗ್ಯಾರ, ಬೇರೆಯವರು ಜಾಬ್ ಆಗಿದ್ದಾರೆ ಮತ್ತು ಅಂತೇಳಿ ನಾವು ಅವ್ರು ನೋಡಿ ನಾವೇನಪ್ಪ ಅಂದ್ರೆ ರೆಡಿ ಆಗೋದಲ್ಲ. ಅದೇನಂತಂದ್ರೆ ಅದು ಉತ್ಸಾಹ ಏನಂತಂದ್ರೆ ಒಂದು ದಿನಕ್ಕೆ ಇರುವಂತದ್ದಲ್ಲ, ನಾಳೆಗೆ ಏನಂತಂದ್ರೆ ಅದು ಕಳೆದುಕೊಳ್ಳುವಂತಂದ್ರೆ ಒಂದು ಹುಲ್ಲು ಇರ್ತದೆ, ಒಂದು ಬೆಂಕಿ ಹಚ್ಚಿದ ತಕ್ಷಣ ಏನಂತಂದ್ರೆ ಅದು ಕ್ಷಣ ಮಾತ್ರದಲ್ಲಿ ಏನಂತಂದ್ರೆ ಸುಟ್ಟು ಕರಕಲಾಗ್ತದೆ. ಅದು ಯಾವುದೇ ರೀತಿಯಲ್ಲಿ ಇರೋದಿಲ್ಲ. ಅದೇನಪ್ಪ ಅಂದ್ರೆ ನಾವು ಸಿಟಿಯಲ್ಲಿ ಪ್ರವೇಶ ಮಾಡಿವಪ್ಪ ಅಂತಂದ್ರೆ ಅದನ್ನ ಏನಂತಂದ್ರೆ ನಾವು ಕಲ್ಲಿದ್ದಿನ ಕಾವಾಗಿರ್ಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಇದು ಶಾಶ್ವತವಾದಂತ ರೀತಿಯಲ್ಲಿ ನಾವು ಮುಂದುವರಿಬೇಕು. ಯಾಕಂತಂದ್ರೆ ಇಲ್ಲಿ ಬೆಂಕಿನ ಉಳ್ಳಿ ಆದ್ರಿಂದ ಅದು ತಾತ್ಕಾಲಿಕ ಅಂದ್ರೆ ಟೆಂಪ್ರರಿ ಇರುವಂತದ್ದು. ನಾವೇನಂದ್ರೆ ಕಲ್ಲಿದ್ದಿನ ರೀತಿಯಲ್ಲಿ ಇರ್ಬೇಕಂದ್ರೆ ಶಿಕ್ಷಣ ಅಂತ ನಾವು ಸಿಟಿಯಲ್ಲಿ ನಾವು ದುಮಿಕಿದೀವಿ ಅಂತಂದ್ರೆ ಅದನ್ನ ಅರ್ಧಕ್ಕೆ ಬಿಡಬಾರದು. ಇದು ಏನಪ್ಪಾ ಅಂದ್ರೆ ನೀವೆಲ್ಲರ ಸ್ಪರ್ಧಾರ್ಥಿಗಳನ್ನ ನನ್ನ ಒಂದು ಮೋಟಿವೇಶನ್ ಅಂತ ನೀವು ತಿಳ್ಕೊಳ್ಬಹುದು. ಇಂದು ಏನಪ್ಪಾ ಅಂದ್ರೆ ನಾವು ನಮ್ಮ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟದಂತೆ ನಿಮಗೆ ನಾನೇನಪ್ಪ ಅಂದ್ರೆ ಇಂದಿನ ತರಗತಿಯಲ್ಲಿ ಇಂದಿನ ಯೂಟ್ಯೂಬ್ ಕ್ಲಾಸ್ ನಲ್ಲಿ ಏನಪ್ಪ ಅಂದ್ರೆ ವಾಸ್ತವವಾದ ಅಂದ್ರೆ ರಿಯಲಿಸಮ್ ಅಂತೇಳಿ. ಯಾವುದು ರಿಯಲಿಸಮ್. ಇದೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಈ ವಾಸ್ತವವಾದ ಯಾವ ರೀತಿಯಾಗಿ ಕೆಲಸ ಮಾಡ್ತದ ಅನ್ನೋದ್ರ ಬಗ್ಗೆ ನಿಮಗೆ ಮನವರಿಕೆ ಈಗಾಗಲೇ ಇರುತ್ತದೆ. ಅದ್ರ ಜೊತೆ ನಾವೇನಪ್ಪ ಅಂದ್ರೆ ಸ್ಮಾರ್ಟ್ ಆಗಿ ಏನಂತಂದ್ರೆ ನಿಮ್ಗೆ ತಿಳಿಪಡಿಸಲಿಕ್ಕೆ ನಾನೇನ್ ಮಾಡ್ತೇನೆ ಅಂದ್ರೆ ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲೇನಂದ್ರೆ ವಾಸ್ತವವಾದ ಅಂತಂದ್ರೆ ಇಲ್ಲಿ ಎರಡು ವಿಧಗಳಲ್ಲಿ ನಾವು ಕಾಣ್ತೀವಿ. ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಸಾಂಪ್ರದಾಯಿಕ ವಾಸ್ತವವಾದ ಅಂತೇಳಿ. ಯಾವುದು ಸಾಂಪ್ರದಾಯಿಕ ವಾಸ್ತವವಾದ. ಇದಕ್ಕೇನಪ್ಪ ಅಂದ್ರೆ ಕ್ಲಾಸಿಕಲ್ ರಿಯಲಿಸಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ನವ ವಾಸ್ತವವಾದ ಮತ್ತು ನ್ಯೂ ರಿಯಲಿಸಮ್ ಅಂತೇಳಿ. ಇಲ್ಲಿ ಇದ್ರಾಗ ಏನಪ್ಪ ಅಂದ್ರೆ ಸಾಂಪ್ರದಾಯಿಕ ವಾಸ್ತವದಾಗ ಯಾರು ಬರ್ತಾರ ಅಂದ್ರೆ ಬರ್ತಾರ ಯಾನ್ಸ್ ಮಾರ್ಗಂತ ಬರ್ತಾನ. ಮತ್ತೇನಪ್ಪ ಅಂದ್ರೆ EH ಕಾರ್ ಬರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ನವ ವಾಸ್ತವದಲ್ಲಿ ಅಂದ್ರೆ ಕೆನೆತ್ ವಾರ್ಸ್ ಇಲ್ಲಿ ಬರುವಂತದ್ದು ನಾವು ನೋಡ್ತೀವಿ. ಯಾಕಂದ್ರೆ ಯಾವ್ಯಾವ ಅದರಲ್ಲಿ ಯಾರು ಬರ್ತಾರ ಅನ್ನೋದ್ರ ಬಗ್ಗೆ ನಿಮ್ಗೆ ಪರಿಪೂರ್ಣವಾದಂತ ಮಾಹಿತಿ ಬೇಕಾಗುತ್ತದ. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಕೆನೆತ್ ವಾರ್ಸ್ ಬಗ್ಗೆ ಏನು ವಿಷಯವಾದಂತದ. ಕೆನೆತ್ ಇದೇನಪ್ಪ ಅಂದ್ರೆ ನವ ವಾಸ್ತವವಾದ ಬಗ್ಗೆ ಹೇಳಿದ್ದಾನೆ. ನವ ವಾಸ್ತವದ ಬಗ್ಗೆ ಯಾವ ರೀತಿ ಹೇಳಿದ್ದಾನೆ ಅಂತಂದ್ರೆ ಇಲ್ಲಿ ಅವ್ರೇನಂತಾರೆ ನವ ವಾಸ್ತವದಲ್ಲಿ ಯಾವ ರೀತಿಯಾಗಿ ಅಧ್ಯಯನ ಮಾಡ್ಯಾರಪ್ಪ ಅಂದ್ರೆ ವೈಜ್ಞಾನಿಕವಾದಂತ ರೀತಿಯಲ್ಲಿ ಏನಂತಾರೆ ಅಧ್ಯಯನ ಮಾಡಿದ್ದಾರೆ. ಮತ್ತು ಅದರ ಜೊತೆಯಲ್ಲಿ ನಾವೇನಪ್ಪ ಅಂದ್ರೆ ನವ ವಾಸ್ತವವನ್ನು ಏನಂತಂದ್ರೆ ರಚನಾತ್ಮಕ ಮತ್ತು ರಚನಾತ್ಮಕ ವಾಸ್ತವ ಅಂತ ಹೇಳುವಂತ ಅಂದ್ರೆ ಸ್ಟ್ರಕ್ಚರೈಸ್
ರಿಯಲಿಸಮ್ ಅಂತೇಳಿ. ಅಂದ್ರೆ ಸ್ಟ್ರಕ್ಚರಲ್ ರಿಯಲಿಸಮ್. ಇವಾಗ UGC ನೆಟ್ನಲ್ಲಿ ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಕನ್ನಡದಾಗ ಕನ್ನಡದಲ್ಲಿ ಸ್ಟಡಿ ಮಾಡಿರ್ತೀವಿ, ಅಲ್ಲಿ ಕೇಸೆಟ್ ಬರುವಂತದ್ದು ನಮ್ಗೆ ಏನಂದ್ರೆ ಕನ್ನಡದಲ್ಲಿ ಅರ್ಥ ಆಗ್ಬಿಡುತ್ತೆ. ಬಟ್ ಇಲ್ಲಿ ಏನಂತಂದ್ರೆ ಸ್ಟ್ರಕ್ಚರ್ ರಿಯಲಿಸಮ್ ಅಂತಂದ್ರೆ ನಾವು ಈ ಪದವನ್ನು ನಾವು ನೆನಪಿಡ್ಕೊಂಡ್ರೆ ಇದು ಯಾವ್ದು ವಾಸ್ತವದಲ್ಲಿ ಸಂಬಂಧಪಟ್ಟಂತ ಕೆನೆತ್ ವಾರ್ಸ್ಗೆ ಸಂಬಂಧಪಟ್ಟಿದ್ದು ಅಂತ ನಾವು ಹೇಳ್ಬೋದು. ಇಲ್ಲೇನಂತಂದ್ರೆ ಅದರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಇತನ ಗ್ರಂಥ ಏನಪ್ಪ ಅಂದ್ರೆ 1979ರಲ್ಲಿ 1979 ಅಂದ್ರೆ ಒಂದು ಗ್ರಂಥವನ್ನು ಬರೆದ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಪಡದಂತೆ ಅಂತಾರಾಷ್ಟ್ರೀಯ ರಾಜಕಾರಣ ಸಿದ್ಧಾಂತ ಅಂತ ಹೇಳಿ. ಯಾವ್ದಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ರಾಜಕಾರಣ ಸಿದ್ಧಾಂತ. ಇನ್ನೊಂದು ಈ ರೀತಿಯಾಗಿ ಅಂತಾರಾಷ್ಟ್ರೀಯ ರಾಜಕಾರಣ ಸಿದ್ಧಾಂತ ಅಂತ ನಿಮಗೆ ಇದು ಗ್ರಂಥ ಗೊತ್ತಾಯ್ತು. ಬಟ್ ಇದೇನಂದ್ರೆ ನಾವು ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನೆನಪಿರ್ಬೇಕಾದ್ರೆ, ನಮಗೆ ಮೈಂಡ್ ಅಲ್ಲಿ ಸೇವ್ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕಂತಂದ್ರೆ ಪ್ರತಿಯೊಂದು ಗ್ರಂಥಗಳನ್ನ ನಾವು ಬರ್ಕಂತ ಹೋಗಲ್ಲ. ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ನೋಡ್ರಿ, ಈ ಗ್ರಂಥ ಅಂದ್ರೆ ಇದನ್ನ ಫ್ರಂಟ್ ಪೇಜ್, ಈ ಫ್ರಂಟ್ ಪೇಜ್ ಏನ್ ಮಾಡ್ಬೇಕಂತಂದ್ರೆ ನಾವು ನೋಡ್ಬೇಕು ನೋಡ್ರಿ, ಯಾವ್ದು ಈ ರೀತಿ ಪ್ರತಿಯೊಂದು ನಮ್ಮ ನಿಮ್ಮಲ್ಲಿ ಅಂದ್ರೆ ಮೊಬೈಲ್ ಇರ್ತದ. ಆ ಮೊಬೈಲ್ ಏನಂತಾರೆ ಕೃತಿ ಯಾರಪ್ಪ ಅಂದ್ರೆ ಕೆನೆತ್ ವಾರ್ಸ್ ಕೃತಿ ಯಾವುದು ಅಂತಂದ್ರೆ ನಾನು ನೀವೇನ್ ಮಾಡಿದ್ರೆ ಈ ರೀತಿ ಫ್ರಂಟ್ ಅದನ್ನ ಸ್ಕ್ರೀನ್ ಶಾಟ್ ಮಾಡ್ತೀನಿ. ಯಾವ್ದ್ರಾಗ ಸಮಸ್ಯೆ ಐತಿ ಅಂದ್ರೆ ಈಗ ನೋಡ್ರಿ, ದಿ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಪೊಲಿಟಿಕಲ್ಸ್, ಇಲ್ಲಿ ಈ ರೀತಿ ಮಾಡಿದ್ರೆ ನೋಡ್ರಿ ನಿಮ್ಗೆ ಯಾರು ಏನಂದ್ರೆ ಕಣ್ಣೆದುರಿಗೆ ನೋಡ್ಬಂತ ಕೆಲವು ಇಮೇಜ್ಗಳನ್ನ ಬೇರೆ ಬೇರೆ ದೃಶ್ಯಗಳನ್ನ ನೋಡಿ ನೀವು ಯಾವ ರೀತಿಯಾಗಿ ಇದು ಮಾಡ್ಕೊಂತಲ್ಲ ಅದೇ ರೀತಿಯಲ್ಲಿ ಅಂದ್ರೆ ನಮ್ಮ ವಿಷಯದಲ್ಲಿ ಏನಂತಂದ್ರೆ ಈ ರೀತಿಯಾಗಿ ನೀವು ಇಮೇಜ್ಗಳ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಕೆಲವು ಇಂಪಾರ್ಟೆಂಟ್ ಆಗಿರುವಂತದ್ದು ಯಾನ್ಸ್ ಮಾರ್ಗಂಟ್ ಆಗಿರ್ಬೋದು, ಕೆನೆತ್ ವಾರ್ಸ್ ಆಗಿರ್ಬೋದು, ಮೆಕಲ್ ಆಗಿರ್ಬೋದು, ಅರಿಸ್ಟಾಟಲ್ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಕೃತಿಗಳ ಬಗ್ಗೆ ಆಗಿರ್ಬೋದು, ಜಾನ್ ಲಾಕ್ ಆಗಿರ್ಬೋದು, ಇವರೆಲ್ಲ ಕೃತಿಗಳಿದ್ದಾವೆ. ಈ ರೀತಿಯಾಗಿ ನೋಡ್ಬಿಟ್ರೆ ನೀವು ಕೆಲವು ಪುಸ್ತಕ ಫ್ರಂಟ್ ಪೇಜ್ ನೋಡಿದ್ರೆ ಇದೇ ಬುಕ್ ಅಂತ ಹೇಳ್ತೀರಿ. ಅಲ್ಲಿ ಏನಂದ್ರೆ ಕೃತಿ ಯಾವುದು ಬೇರೆ ಕೇಳ್ಬಿಟ್ಟು ನಾವು ಒಂದು ಯಾಕಂದ್ರೆ ಅದರಲ್ಲಿ ಯಾಕೆ ಕೇಳಪ್ಪ ಅಂದ್ರೆ ನೀವು ಈ ರೀತಿಯಾದಂತ ಬುಕ್ಗಳನ್ನ ಅಂದ್ರೆ ಫ್ರಂಟ್ ಪೇಜ್ ಅಲ್ಲಿ ನೋಡ್ಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನೊಂದು ಯಾನ್ಸ್ ಮಾರ್ಗ್ ಅಂತಂದ್ರೆ ಈತ ಸಾಂಪ್ರದಾಯಿಕ ರಿಯಲಿಸಮ್ ಅಂತ ಹೇಳ್ತಾರೆ, ಅಂದ್ರೆ ಸಾಂಪ್ರದಾಯಿಕ ವಾಸ್ತವವಾದಿ ಅಂತ ಹೇಳಿದ್ರೆ. ಇಲ್ಲೇನಂತಂದ್ರೆ ಯಾರು ರಿಯಲಿಸಮ್ ಯಾರಪ್ಪ ಅಂದ್ರೆ ರಿಯಲಿಸಮ್ ವಾಸ್ತವವಾದ ಯಾರಪ್ಪ ಅಂತಂದ್ರೆ ಕೆನೆತ್ ವಾರ್ಸ್ ಅಂತ ಹೇಳ್ತಾರೆ. ಅಲ್ಲಿ ಏನಂದ್ರೆ ಅಧ್ಯಯನ ವೈಜ್ಞಾನಿಕವಾದಂತ ರೀತಿಯಲ್ಲಿ ಅಧ್ಯಯನ ಮಾಡ್ತಾನೆ. ಬಟ್ ಇಲ್ಲಿ ಏನಂದ್ರೆ ಇಂತ ಯಾನ್ಸ್ ಮಾರ್ಗ್ ಅಂತಂದ್ರೆ ಸಾಂಪ್ರದಾಯಿಕ ಬಗ್ಗೆ ಅಂದ್ರೆ ಮಾನವೀಯ ಅಂಶಗಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಅಧ್ಯಯನ ಮಾಡುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಯಾನ್ಸ್ ಮಾರ್ಗ್ ಅಂತೂ. ಇಲ್ಲಿ ಏನಂತಂದ್ರೆ ಯಾನ್ಸ್ ಮಾರ್ಗ್ ಅಂತಂದ್ರೆ ವಾಸ್ತವಾದದ ಪೀಠಮಹ ಅಂತ ನಾವು ಹೇಳುವಂತದ್ದು. ಇಲ್ಲಿ ಇವ್ರೇನಪ್ಪ ಅಂದ್ರೆ ಒಟ್ಟಿನಲ್ಲಿ ಅಂತಂದ್ರೆ ವಾಸ್ತವಾದಕ್ಕೆ ಸಂಬಂಧಪಟ್ಟಂತೆ ಒಂದ್ ರೀತಿ ಯಾವಂತ ಓಪನರ್ ಇದ್ದಂಗ ಕ್ರಿಕೆಟ್ ನಲ್ಲಿ ಯಾವ ರೀತಿ ಇರ್ತಾರಲ್ಲ ಕೆನೆತ್ ವಾರ್ಸ್ ಯಾನ್ಸ್ ಇವರೆಲ್ಲ ಬಹಳಷ್ಟು ಇರುವಂತದ್ದು. ಇತನ ಕೃತಿ ನೋಡ ಅದೇ ಇತನ ಕೃತಿ ಯಾವಪ್ಪ ಅಂತಂದ್ರೆ ಪಾಲಿಟಿಕಲ್ ಅಮಾಂಗ್ ನೇಷನ್ ಅಂದ್ರೆ 1954ರಲ್ಲಿ. ಇತ್ತಂದ್ರೆ ಅಂತಂದ್ರೆ ರಾಷ್ಟ್ರಗಳ ನಡುವಿನ ರಾಜಕೀಯ ಅಂದ್ರೆ ರಾಷ್ಟ್ರಗಳ ನಡುವೆ ನಾವು ಈಗಾಗಲೇ ಇವಾಗ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಸಂಬಂಧಪಡದಂತೆ ನಾವೇನಪ್ಪ ಅಂದ್ರೆ ಬೇರೆ ಬೇರೆ ಭಾರತ ಅಮೆರಿಕ ಆಗಿರ್ಬೋದು, ಭಾರತ ರಷ್ಯಾ ಆಗಿರ್ಬೋದು, ಭಾರತ ಚೀನಾ ಆಗಿರ್ಬೋದು, ಇಲ್ಲಿ ಬೇರೆ ಬೇರೆ ದೇಶಗಳ ಜೊತೆ ಯಾವ್ಯಾವ ರೀತಿಯಲ್ಲಿ ಸಂಬಂಧ ಇರ್ತದ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಈ ಗ್ರಂಥ ಯಾವ್ದಪ್ಪ ಅಂದ್ರೆ ಯಾನ್ಸ್ ಮಾರ್ಗ್ ಅಂತವರ ಒಂದು ಗ್ರಂಥ ನೋಡಿ. ಇದು ಯಾವ್ದಂದ್ರೆ ಪೊಲಿಟಿಕಲ್ ಅಮಾಂಗ್ ನೇಷನ್ಸ್ ದ ಸ್ಟ್ರಗಲ್ ಫಾರ್ ಪವರ್ ಅಂಡ್ ಪೀಸ್ ಅಂತೇಳಿ. ಇಲ್ಲೇನಂತಂದ್ರೆ ಶಕ್ತಿ ಮತ್ತು ಶಾಂತಿಗಾಗಿ ಹೋರಾಟ ಅಂತೇಳಿ. ಅಂದ್ರೆ ರಾಷ್ಟ್ರಗಳ ನಡುವಿನ ರಾಜಕೀಯ ಇದೆಲ್ಲ ಅದು ಯಾವ ರೀತಿ ಇರಬೇಕಂದ್ರೆ ಶಕ್ತಿ ಮತ್ತು ಪೀಸ್ ಅಂದ್ರೆ ಶಾಂತಿ, ಹಾಗಾಗಿ ಹೋರಾಟ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನಂದ್ರೆ ಯಾನ್ಸ್ ಮಾರ್ಗ್ ಅಂತ ಏನಂದ್ರೆ ತನ್ನದಾದಂತ ಏನಂದ್ರೆ ಬುಕ್ ಅಲ್ಲಿ ಏನಂದ್ರೆ ಬರೋದಂಥದ್ದು. ಇದೇನಂತಂದ್ರೆ ಈ ರೀತಿ ಪಿಕ್ಚರ್ ಇಮೇಜ್. ಯಾಕಂದ್ರೆ ನಮ್ಮಲ್ಲಿ ಅಂದ್ರೆ ನಮ್ಮಲ್ಲಿ ಪಂಚೇಂದ್ರಿಯಗಳಿದಾವಲ್ಲ, ನಾವು ಯಾವ ರೀತಿಗೆ ಸೇವ್ ಮಾಡ್ತಲ್ಲ ಅದ್ರ ಮೇಲೆ ನಮ್ಮದು ಇರ್ತದೆ ಸ್ಮಾರ್ಟ್ ಆಗಿರುವಂತದ್ದು. ನಾವು ಕಾಮನ್ ಆಗಿ ಹಿಂಗೆ ಬರ್ಕಂತ ಹೋದ್ರಂತೆ ಅದೆಲ್ಲ ಕನ್ನಡದಲ್ಲಿ ಕೆಲವು ಸೂತ್ರಗಳನ್ನ ಇರ್ತದೆ, ಆಮೇಲೆ ಅದ್ರ ಮುಗಿದ್ಮೇಲೆ ಮಾತಾಡ್ತಲ್ಲ ಆ ರೀತಿಯಾಗಿ ಕೃತಿಗಳು ನಮ್ಗೆ. ಯಾಕಂದ್ರೆ ಪಾರ್ಟಿಕಲ್ ಸೈನ್ಸ್ ಇದೆ, ಅದ್ರಲ್ಲಿ ಏನಂತಂದ್ರೆ ನಾವು ಆಲ್ಮೋಸ್ಟ್ ಅಲ್ಲ ಸ್ಮಾರ್ಟ್ ಆಗಿ ಇದು ಮಾಡ್ಬೇಕಂದ್ರೆ ಈ ರೀತಿಯಾಗಿ ಇಮೇಜ್ಗಳನ್ನು ಕೃತಿಗಳನ್ನು ಕೇಳುವಂತದ್ದು ಇರ್ತದಲ್ಲ, ಅದ್ರಲ್ಲಿ ಈ ರೀತಿಯಾಗಿ ನೀವು ಹೋಗಿ ನಿಮಗೆ ಅಂದ್ರೆ ಯಾವಾಗಲೇ ಕೇಳಿ ಏನಂತಂದ್ರೆ ಇದು ಕೃತಿ ಇತ್ತಿಂದೆ ಅಂತೇಳಿ ನಿಮ್ಗೆ ಏನಂದ್ರೆ ಅಲ್ಲಿ 4 ಆಪ್ಷನ್ಸ್ ಇರ್ತವೆ. 4 ಆಪ್ಷನ್ಸ್ ಇದ್ದಲ್ಲಿ ನಿಮ್ಗೆ ಏನಂದ್ರೆ ಸೆನ್ಸ್ ಹೊಡ್ತಿರ್ತದೆ ಇದೆ ಅಂತೇಳಿ. ಯಾಕಂದ್ರೆ ಆ ರೀತಿಯಾಗಿ ನೀವು ಸ್ಕ್ರೀನ್ ಶಾಟ್ ಮಾಡ್ಕೊಂಡಿರ್ತೀರಿ. ಆ ರೀತಿಯಾಗಿ ಕೆಲವರು ಏನಂತಾರೆ ನಿಮಗೆ ಮನೆಯಲ್ಲಿ ಪ್ರಿಂಟ್ ಎಲ್ಲ ಕಲರ್ ಪ್ರಿಂಟ್ ಈ ರೀತಿ ಕೆಲವು ಕೃತಿ ಇಂಪಾರ್ಟೆಂಟ್ ಇದ್ದು ಅದನ್ನ ಪ್ರಿಂಟ್ ಔಟ್ ತಕೊಂಡು ಒಂದು ಬುಕ್ ಮಾಡ್ಕೇರಿ ಅದ್ರಾಗ ಏನೈತಿ
ಈ ರೀತಿ ಇದು ಏನಪ್ಪ ಅಂದ್ರೆ ಹ್ಯಾನ್ಸ್ ಮಾಡ್ಕೊಂತವ್ರ ಬಗ್ಗೆ ಕೃತಿ ನಾವು ಹೇಳುವಂಥದ್ದು. ನೆಕ್ಸ್ಟ್ ಇದು ಏನಪ್ಪ ಅಂದ್ರೆ ಮೊನ್ನೆ UGC ರೀಸೆಂಟ್ಲಿ ನಡೆದಂತ ಸಂದರ್ಭ ಏನಂತಂದ್ರೆ ಒಂದು ಕ್ವಶನ್ ಕೇಳಿದಾರೆ. ಒಟ್ಟು ನೋಡ್ರಿ ಈ ವಿಶ್ವಸಂಸ್ಥೆ ಇದೆಲ್ಲ ವಿಶ್ವಸಂಸ್ಥೆಗೆ ಸಂಬಂಧಪಡದಂತಂದ್ರೆ ಒಟ್ಟು ಕೇಳ್ತಾನೆ. ಯಾಕಂದ್ರೆ ಅದು ಏನಪ್ಪ ಅಂದ್ರೆ ಯಾವ ಎಕ್ಸಾಮ್ ಆಗಿರ್ಬೋದು, PID ಆಗಿರ್ಬೋದು, KS ಆಗಿರ್ಬೋದು, ಮತ್ತೆ KSET ಆಗಿರ್ಬೋದು, ಟೆಟ್ ಆಗಿರ್ಬೋದು, ಅಲ್ಲಿ ಪ್ರಮುಖವಾದಂತ ವಿಷಯ ಇದೆ. ಅದನ್ನ ನೀವು ಯಾವುದೇ ರೀತಿಯಲ್ಲಿ ಏನಂತಂದ್ರೆ ನೀವು ನಿರ್ಲಕ್ಷ್ಯ ಮಾಡಂಗಿಲ್ಲ. ಅದೇ SLC ಇರುವಂತ ಪಠ್ಯಕ್ರಮದಲ್ಲಿ ನೀವು ಕರೆಕ್ಟ್ ಆಗಿ ಹೋದ್ರೆ ನಿಮ್ಗೆ ಪರಿಪೂರ್ಣವಾದಂತ ಮಾಹಿತಿ ಬರ್ತಾವೆ. ಯಾಕಂದ್ರೆ ಅಲ್ಲಿ ಏನಂತಾರೆ ಸಣ್ಣ ಮಕ್ಕಳಿಗೆ ತಕ್ಕಂತೆ, ಹೈಸ್ಕೂಲ್ ಮಕ್ಕಳಿಗೆ ತಕ್ಕಂತೆ ಸರಳವಾದಂತ ರೀತಿಯಲ್ಲಿ ಅಂದ್ರೆ ಅಲ್ಲಿ ಪಠ್ಯ ತಜ್ಞರು ಏನ್ ಮಾಡ್ತಾರೆ ಅದನ್ನ ಮಾಡಿರ್ತಾರೆ. ಬಟ್ ನಾವೇನಂದ್ರೆ ಓದುವಂತ ಮೇಲೆ ಅದನ್ನ ಸರಿಯಾದ ಓದಿರಲ್ಲ. ಬಟ್ ಈಗ ನಮ್ಗೆ ಅನಿವಾರ್ಯ ನಾವೇನಪ್ಪ ಅಂದ್ರೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಾವೇನಂದ್ರೆ ನಮಗೆ ಬೇಸ್ಮೆಂಟ್ ಯಾವ ರೀತಿ ಬೇಕಂದ್ರೆ ನಮಗೆ ಪ್ರೈಮರಿ ಬುಕ್, ಹೈಸ್ಕೂಲ್ ಬುಕ್, PU ಬುಕ್ ಯಾವ ರೀತಿ ನಮ್ಗೆ ಬುನಾದಿ ಗಟ್ಟಿ ಇರ್ಬೇಕಂತಂದ್ರೆ ನಾವೇನ ಅವನ್ನ ಪರ್ಫೆಕ್ಟ್ ಆಗಿ ಇರ್ಬೇಕು. ಯಾಕಂದ್ರೆ ಅಲ್ಲಿ ಕ್ವಶನ್ ಅರೇಂಜ್ ಆಗಿರುವಂತದ್ದನ್ನ ನಾವು ಕಾಣುತ್ತೀವಿ. ಇಲ್ಲಿ WTO ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ನಾವು ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅದ್ರ ಬಗ್ಗೆ ವಿಸ್ತಾರವಾದಂತ ರೀತಿಯಲ್ಲಿ ಹೇಳ್ತೀನಿ. ಬಟ್ ಇವಾಗ ಇದು ಕ್ವಶನ್ ಕೇಳಿದ್ರೆ ಏನಪ್ಪಾ ಅಂದ್ರೆ WTO ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂದ್ರೆ ವಿಶ್ವ ವ್ಯಾಪಾರ ಸಂಘಟನೆ ಅಂತೇಳಿ. ಇದೇನಪ್ಪ ಅಂದ್ರೆ ಇದು ಸ್ಥಾಪನೆ ಏನಪ್ಪ ಅಂದ್ರೆ ಈಗಾಗಲೇ ಇಲ್ಲಿ ಇದೆ ಜನವರಿ 1, 1995 ಸ್ಥಾಪನೆ ಆಗ್ಯದ. ಇದು ಈಗಾಗಲೇ ನಿಮಗೆ ಗೊತ್ತಿರುವಂತ ಆ ವಿಚಾರ. ಬಟ್ ಇಲ್ಲೇನಂದ್ರೆ ನಮ್ಗಂದ್ರೆ ಇಂಡಿಯಾ ಜಾಯಿನ್ಡ್ ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಈ WTOಗೆ ಯಾವಾಗ ಸದಸ್ಯತ್ವ, ಯಾವಾಗ ಜಾಯಿನ್ ಆಯ್ತು ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ನಾವೇನಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, WTO 1990 ಜನವರಿ 1 ಸ್ಥಾಪನೆ ಆಯ್ತಪ್ಪ, ಇದು ಯಾವಾಗ ಸೇರುತ್ತೆ ಅಂತಂದ್ರೆ ಈ ನೋಡ್ರಿ ನಮ್ಗೇನಂದ್ರೆ ಗೊಂದಲ ಆಗ್ಬಿಡ್ತದೆ. ಜನವರಿ 1, 1995, ಮತ್ತೆ ಜನವರಿ 11, 1996, ಜನವರಿ 1, 1997, ಜನವರಿ 11, 1990 ಇಲ್ಲಿ ಕನ್ಫ್ಯೂಷನ್ ಆಗಿಬಿಡ್ತದೆ. ಯಾಕಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಏನಂತಂದ್ರೆ ನಾವು ಈ WTO ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ಏನಪ್ಪ ಅಂದ್ರೆ ಪರಿಪೂರ್ಣವಾದಂತ ಮಾಹಿತಿಯನ್ನು ಇರ್ತದೆ. ನಾವೆಲ್ಲವೂ ಗೊತ್ತಿರ್ತದೆ. ಇದು ಸ್ಥಾಪನೆ ಬಗ್ಗೆ ಬಂದಿರ್ತದೆ, ಗೆಟ್ ಅನ್ನೋದ್ರ ಬಗ್ಗೆ ಇರ್ತದೆ, ಅದು ಏನ್ ಕೆಲಸ ಮಾಡ್ತದೆ, ಅಂತಾರಾಷ್ಟ್ರೀಯ ಸಂಬಂಧ ವ್ಯಾಪಾರ ನಿಯಂತ್ರಣ ಮಾಡ್ತದೆ, ಎಲ್ಲದು ಗೊತ್ತಿರ್ಬೇಕು ಕೇಳ್ಬಿಟ್ಟಿರ್ತೇವೆ ನಾವು. ಯಾಕಂದ್ರೆ ಅವ್ನು ಇಷ್ಟ ಅದ. ಯಾಕಂದ್ರೆ ಅಲ್ಲೇನಂದ್ರೆ ನಮ್ಮನ್ನ ಏನ್ ಮಾಡ್ತಾನೆ ಟೆಸ್ಟ್ ಮಾಡ್ತಾವ ಅವನು, ಈಗ ಗೊತ್ತಾಯ್ತಾ ಇಲ್ಲ ಅಂತೇಳಿ. ಇದೇನಪ್ಪ ಅಂದ್ರೆ ಅದು ಯಾವ್ದಂದ್ರೆ ಇದೇ ಜನವರಿ 1, 1995 ಇದು WTO ಸ್ಥಾಪನೆ ಆಗ್ತದೆ. ಇದು ಏನಪ್ಪ ಅಂದ್ರೆ ಅವಾಗಂದ್ರೆ ಜನವರಿ 1, 1995 ಇದೇನಾಗ್ಯದ ಜಾಯಿನ್ ಆಗ್ಯದ. ಮತ್ತೆ ಇದೇನಂದ್ರೆ ಸದಸ್ಯತ್ವವನ್ನು ಪಡ್ಕೊಂಡದಂತೇಳಿ ನೀವು ಹೇಳುವಂಥದ್ದು. ಒಟ್ಟು ಈ ರೀತಿಯಾದಂತ ಅಂಶಗಳೇನಂತಂದ್ರೆ ಕೇಳುವಂಥದ್ದು ನಾವು ಕಾಣುತ್ತೀವಿ. ನೆಕ್ಸ್ಟ್ ಇದು ಮತ್ತೆ ನಮ್ಮ ಭಾರತೀಯ ಪುರಾತನ ರಾಜಕೀಯ ತಜ್ಞರಾದಂತ ಯಾರಪ್ಪ ಅಂದ್ರೆ ಕೌಟಿಲ್ಯ. ಯಾಕಂದ್ರೆ ಇವರು ಕೌಟಿಲ್ಯ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಕೌಟಿಲ್ಯ ಆಗಿರ್ಬೋದು, MN ರಾಯ್ ಆಗಿರ್ಬೋದು, ಅರವಿಂದ ಘೋಷ್ ಆಗಿರ್ಬೋದು, ಇವರೆಲ್ಲ ಇದಾರಲ್ಲ, ಇವರು ಮತ್ತೆ ಏನಂದ್ರೆ ನೀತಿ ಸಾರನ ಕಮಾಂಡಕ ನೀತಿ ಸಾರ ಆಗಿರ್ಬೋದು, ಇವರೆಲ್ಲ ಒಟ್ಟಿನಂದ್ರೆ ನಮಗೆ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಗಳು. ಇಲ್ಲಿ ಏನ್ ಮಾಡಿದವರ ಈತನ ಕೌಟಿಲ್ಯನ ಕುರಿತನಪ್ಪ ಅರ್ಥಶಾಸ್ತ್ರ ಬರುವಂತದ್ದು. ಇತ್ತೇನಪ್ಪ ಅಂದ್ರೆ ಸಪ್ತಾಂಗ ಸಿದ್ಧಾಂತ ಅಂದ್ರೆ 7 ಅಂಗಗಳನ್ನು ಒಳಗೊಂಡಿರ್ತದೆ. ಅಂದ್ರೆ ಈಗಾಗಲೇ ಸ್ವಾಮಿನ ಬರ್ತಾನ, ಸ್ವಾಮಿನ ಆಗಿರ್ಬೋದು, ಅಮೇತ್ ಆಗಿರ್ಬೋದು, ಮತ್ತೆ ದುರ್ಗ ಆಗಿರ್ಬೋದು. ನೆಕ್ಸ್ಟ್ ಅಂದ್ರೆ ಸ್ನೇಹ ಯಾವ್ದಂದ್ರೆ ಮಿತ್ರ ಆಗಿರ್ಬೋದು, ಕಜನ್ ಆಗಿರ್ಬೋದು, ಬಲ ಆಗಿರ್ಬೋದು, ಇವೆಲ್ಲ ಅಲ್ಲಿ ಯಾವ್ಯಾವ ಅಧಿಕಾರಿಗಳು ಇರ್ತಾರ ಅನ್ನೋದ್ರ ಬಗ್ಗೆ ಏನಂತಂದ್ರೆ ಇಲ್ಲಿ ಇವೆಲ್ಲ ಗೊತ್ತಿರ್ತಾವ. ನೆಕ್ಸ್ಟ್ ಅಂದ್ರೆ ಮುಂದುವರೆದ ಭಾಗದಾಗ ಏನಂತಂದ್ರೆ ಈ ರೀತಿ ಕೇಳಿದ್ದಾರೆ ಟು ಕೌಟಿಲ್ಯದ ಕಾನ್ಸೆಪ್ಟ್ ರೂಪ ದರ್ಶಕ ಅಂತ ನೋಡ್ರಿ. ರೂಪದರ್ಶಕ ಮೀನ್ಸ್ ಅಂದ್ರೆ ರೂಪದರ್ಶಕ ಅಂದ್ರೆ ಏನು ಅಂತ ಕೇಳಲಿಲ್ಲ. ಯಾಕಂದ್ರೆ ಇದು ಕೂಡ ಈಗಾಗಲೇ C ಗ್ರೂಪ್ ಆಗಿರ್ಬೋದು ಮತ್ತು UGC ನೆಟ್ಟಲ್ಲಿ ಕೇಳಿದ್ದಾರೆ ಇದು. ಮತ್ತೆ C ಗ್ರೂಪ್ ಅಲ್ಲಿ ನಾವು ಅದು ರಿಪೀಟ್ ಆದಂತ ಕ್ವಶನ್ ಕೆಲವು ಏನ್ ಮಾಡ್ತಾರೆ, ಈಗ ಇಲ್ಲಂದ್ರೆ ಕೆಲವು ಕ್ವಶನ್ ಏನ್ ಮಾಡ್ತಾರೆ ಅದನ್ನ ಕೆಲವು ಇಂಪಾರ್ಟೆಂಟ್ ಇದ್ದಿದ್ರೆ ಅದನ್ನ ಕಾಪಿ ಮಾಡಿ ಇಲ್ಲಿ ಪ್ರತಿಯೊಂದು ಎಕ್ಸಾಮ್ ಗಳಿಗೆ ನಡೆಸುವಂತದ್ದನ್ನ ನಾವು ಕಾಣ್ತೀವಿ. ಒಟ್ಟೇನಪ್ಪ ಅಂದ್ರೆ ನೀವೇನಂದ್ರೆ ಈ ಕ್ವಶನ್ಗಳನ್ನು ಬಿಡಿಸೋದ್ರಿಂದ ನಿಮ್ಗೆ ಏನಂತಾರೆ ಪರಿಪೂರ್ಣವಂತ ಮಾತು. ರೂಪದರ್ಶಕ ಅಂದ್ರೆ ಏನಪ್ಪ ಅಥವಾ ಯಾವ ಅಧಿಕಾರಿ ಅಂತ ನಿಮಗೆ ಕೇಳಿದಂತ ಸಂದರ್ಭದಲ್ಲಿ ಇಲ್ಲಿ ಆಪ್ಷನ್ಸ್ ಇದೆ. ಯಾವ್ದಂದ್ರೆ ಬ್ಯೂಟಿಷಿಯನ್ ಬರ್ತದ, ಅಥವಾ ಮ್ಯಾಜಿಸ್ಟ್ರೇಟ್ ಬರ್ತಾನ, ಆಮೇಲೆ ಏನಂದ್ರೆ ಇನ್ಸ್ಪೆಕ್ಟರ್ ಆಫ್ ಕಾಯಿನ್ ಬರ್ತಾನ, ಅಥವಾ ಜಮೀನ್ದಾರ ಬರ್ತಾನ ಅಂತೇಳಿ.
ಇಲ್ಲಿ ಏನಪ್ಪಾ ಅಂದ್ರೆ ನೀವು ಇದ್ರಾಗ ಏನಪ್ಪಾ ಅಂದ್ರೆ ಈಗ ಆನ್ಸರ್ ಬರುವಂತದ್ದು ಯಾವ್ದಪ್ಪ ಅಂದ್ರೆ ಆನ್ಸರ್ ಇದೆ ಯಾವ್ದಂತಂದ್ರೆ ಇನ್ಸ್ಪೆಕ್ಟರ್ ಆಫ್ ಕ್ರೈಮ್ ಅಂತೇಳಿ. ಇನ್ಸ್ಪೆಕ್ಟರ್ ಆಫ್ ಕ್ರೈಮ್ ಅಂತ ಅಂದ್ರೆ ನಾಣ್ಯಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿ ಅಂತ ಹೇಳುವಂಥದ್ದು. ರೈಟ್, ಇಲ್ಲೇನಂತಂದ್ರೆ ನೀವು ಕೌಟಿಲ್ಯನ ಬಗ್ಗೆ ಏನಂದ್ರೆ ಪರಿಪೂರ್ಣವಾದಂತ ಮಾಹಿತಿಯನ್ನು ನೀವು ನೋಡ್ಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ, ಮತ್ತೆ ಪ್ರಮುಖವಾದಂತ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸಿ ಗ್ರೂಪ್ ಅಲ್ಲಿ ಈ ರೀತಿಯಾಗಿ ಕೇಳುವಂತಂದ್ರೆ ಹಿಂದುಳಿದ ವರ್ಗ ಅಂದ್ರೆ DCM ಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ ಇಲ್ಲಿ ಕೆನೆಪದರ ನೀತಿ. ಕೆನೆಪದರ ಅಂದ್ರೆ ಕ್ರಿಮಿಲೇಯರ್, ಕೆನೆಪದರ ಅಂದ್ರೆ ಕ್ರಿಮಿಲೇಯರ್ ಪರಿಕಲ್ಪನೆ ಬಗ್ಗೆ ಅಂದ್ರೆ ನಾವು ನೋಡ್ಬೇಕಾಗ್ತದ. ಇಲ್ಲಿ ಏನಂತಂದ್ರೆ ನೋಡ್ರಿ, ಕೆನೆಪದರ ಅಂತ ಅಂದ್ಬಿಟ್ರಂತಾಗ ಇದು ಏನಪ್ಪದು ಮತ್ತೆ ಇದ್ರ ಸಮಸ್ಯೆ ಯಾವುದು ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಕೆಲವರಿಗೆ ಏನಾದ್ರೆ ಗೊತ್ತಿರ್ತದ, ಕೆಲವರಿಗೆ ಏನಂದ್ರೆ ಕ್ರಿಮಿಲೇಯರ್ ಅಂತ ಕೆನೆಪದ ಅಂತ ಕೊಟ್ಟಿರಲ್ಲ ಒಂದೊಂದು ಕ್ರಿಮಿಲೇಯರ್. ಇದು ಕ್ರಿಮಿಲೇಯರ್ ಇದೆಲ್ಲ ಇದು ಇದರ ಸಮಿತಿ ಯಾವುದು ಅಂತ ಕೇಳ್ಬಿಡ್ತಾರೆ ಒಂದೊಂದ್ಸತಿ. ಅದು ಈ ಸಮಿತಿ ಏನಪ್ಪ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿದೆ ಅಂದ್ರೆ 1971ರಲ್ಲಿ ಸಂತನಂ ಆಯೋಗ, ಸಂತನಂ ಕಮಿಟಿ ಅಂತ ಹೇಳಿದೆ. ಬಟ್ ಇದು ಏನಪ್ಪ, ಇದು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟದಂತೆ ಇರುವಂತದ್ದು. ಅಂದ್ರೆ ಇಲ್ಲಿ ನೋಡ್ರಿ, ಕೆನೆಪದರದ ಪರಿಕಲ್ಪನೆಯನ್ನು ಇತರೆ ಹಿಂದುಳಿದ ಜಾತಿಯ ವರ್ಗದ ಮತ್ತು ಶ್ರೀಮಂತರಾಗಿರ್ಬೋದು ಮತ್ತು ಸೂಕ್ಷಿತ ವರ್ಗವನ್ನೆಂದ್ರೆ ಸೂಚಿಸಲು ಬಯಸುತ್ತೇವೆ. ಈ ಪರಿಕಲ್ಪನೆಯನ್ನು ಮೊದಲಂದ್ರೆ ಬಳಕೆ ಮಾಡಿದಾರಂತಂದ್ರೆ 1971ರ ಸಂತನಂ ಆಯೋಗದಲ್ಲಿ ಏನಂದ್ರೆ ಕ್ರಿಮಿಲೇಯರ್ ಎಂಬ ಪದವನ್ನು ನಾವು ಬಳಸುತ್ತೇವೆ. ಅಂದ್ರೆ ಏನಪ್ಪಾ ಅಂದ್ರೆ ಇವ್ರೇನಂದ್ರೆ ಒಂದು ಉನ್ನತವಾದಂತ ಹುದ್ದೆಯನ್ನು ಪಡ್ಕೊಂಡಿರ್ಬೋದು ಆಗಿರ್ಬೋದು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇವರು ಹಲವಾರು ರೀತಿಯ ಸೌಲಭ್ಯ ಪಡ್ಕೊಂಡಿರ್ತಾರೆ. ಅಂದ್ರೆ ಇಲ್ಲಿ ಏನಂತಾರೆ ಅದು ಒಂದು ಗಡಿ ರೇಖೆ ಏನಂತಂದ್ರೆ ಮಿನಿಮಮ್ ವಾರ್ಷಿಕವಾಗಿ 8 ಲಕ್ಷ ಮೊದಲೇ ಅಂದ್ರೆ 4.5 ಲಕ್ಷ ಇತ್ತು. ಮಿನಿಮಮ್ ಅಂದ್ರೆ ವಾರ್ಷಿಕವಾಗಿ 8 ಲಕ್ಷವನ್ನು ದಾಟಿರುವಂತ ಒಂದು ವರ್ಗ ಅಂತಂದ್ರೆ ಇದು BCM ಅಂತ ಹೇಳುವಂತ ಒಂದು ವರ್ಗವನ್ನು ನಾವೇನಪ್ಪ ಅಂದ್ರೆ ಕೆನೆಪದರ ನೀತಿಗೆ ಸಂಬಂಧಪಟ್ಟಿದೆ ಅಂತ ನಾವು ಕೇಳುವಂತದ್ದು. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಮ್ಯಾಚಿಂಗ್ ವರ್ಡ್ ಅಂದ್ರೆ ಇಲ್ಲಿ ಈಗಾಗಲೇ ಏನಪ್ಪಾ ಅಂದ್ರೆ ನಾವು ಹೊಂದಿಸಿ ಬರೆಯುವಂತದ್ದು ಕೇಳ್ತೀವಿ. ಯಾಕಂದ್ರೆ ಇದು ಆಲ್ಮೋಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇದು ಕೆಸೆಟ್ ಪೇಪರ್ ಫಸ್ಟ್ ಪೇಪರ್ದಲ್ಲಿ ಕೇಳಿರುವಂತದ್ದು ನಾವು ಕಾಣ್ತೀವಿ. ಆಮೇಲೆ ಏನಂತಂದ್ರೆ ಸೆಕೆಂಡ್ ಪೇಪರ್ ರಾಜ್ಯಶಾಸ್ತ್ರದಲ್ಲಿ ಕೇಳಿರುವಂತದ್ದು ಕಾಣ್ತೀವಿ. ಒಟ್ಟು ಎನ್ವೈರನ್ಮೆಂಟ್ ಈಗ ಈ ರಿಯೋ ಡಿ ಜನೈರೋ ಆಗಿರ್ಬೋದು, VN ಆಗಿರ್ಬೋದು, ಕೈರೋ ಆಗಿರ್ಬೋದು, ಬೈಜಿಂಗ್ ಆಗಿರ್ಬೋದು, ಇವೆಲ್ಲದಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಗಳಲ್ಲಿ ಯಾವ ರೀತಿಯಾಗಿ ಇವನು ನಿರ್ಲಕ್ಷ್ಯ ಮಾಡಬಾರ್ದು, ಇದು ಯಾವ್ದಕ್ಕೆ ಸಂಬಂಧಪಡ್ತಾವ ಅನ್ನೋದ್ರ ಬಗ್ಗೆ ನಿಮಗೆ ಪರಿಪೂರ್ಣವಾದಂತ ಮಾಹಿತಿ ಏನಪ್ಪಾ ಅಷ್ಟು ಮಾಹಿತಿ ಓದಿ ಇದು ಯಾವ್ದಂತ ಗೊತ್ತಾಗಿಲ್ಲಪ್ಪ ಅಂದ್ರೆ ಅದನ್ನ ಗೊತ್ತಾಗ್ಬೇಕಂತ ನಾವೇನಂದ್ರೆ ನಮ್ಮ ಲಕ್ಷ್ಮಿ ಕಂಪ್ಯೂಟರ್ ವತಿ ಏನಂತ ನಿಮಗೆ ಪರಿಪೂರ್ಣವಾದಂತ ಮಾಹಿತಿಯನ್ನು ಕೊಡ್ಲಿಕ್ಕೆ ಅನುಕೂಲ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, UN ಕಾನ್ಫರೆನ್ಸ್ ಪ್ಲೇಸ್ ಅಂತೇಳಿ ಈವನ್ ಕಾನ್ಫರೆನ್ಸ್ ಪ್ಲೇಸ್ ಏನಪ್ಪ ಅಂದ್ರೆ ರಿಯೋ ಡಿ ಜನೈರೋ ಅಂತಂದ್ರೆ 1998ರಲ್ಲಿ ಮಾಡ್ತಾರೆ, VN 1993 ಮಾಡ್ತಾರೆ, ಕೈರೋ 1994 ಮಾಡ್ತಾರೆ, ಬೈಜಿಂಗ್ 1995. ಇಲ್ಲಿ ಇದು ಯಾವ ಅಂದ್ರೆ ಇಶ್ಯೂ ಇದ್ರದ್ದು ರಿಯೋ ಡಿ ಜನೈರೋದು ವಿಷಯ ಏನಪ್ಪ ಅಂತಂದ್ರೆ ಎನ್ವೈರನ್ಮೆಂಟ್ ಬಗ್ಗೆ ಹೇಳ್ತದ. ಅಂದ್ರೆ ಪರಿಸರದ ಬಗ್ಗೆ ಏನಂದ್ರೆ ಇಡೀ ಜಗತ್ತಲ್ಲಿ ಅಂತಂದ್ರೆ ಪರಿಸರ ಏನಪ್ಪ ಅಂದ್ರೆ ಬಹಳಷ್ಟು ಅಭಿವೃದ್ಧಿ ಅಂದ್ರೆ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡ್ಬೇಕಂತೇಳಿ ಇಲ್ಲಿ ಹಲವಾರು ರೀತಿಯಲ್ಲಿ ಅಂದ್ರೆ ಕೈಗಾರಿಕೆಗಳಂತ ತರುವಂತದ್ದಾಗಿರ್ಬೋದು. ಈ ರೀತಿ ಏನಪ್ಪ ಅಂದ್ರೆ ನೋಡ್ರಿ, ಅದೇ ದೇಹ ಏನಂತಂದ್ರೆ ವಾಯುಮಾಲಿನ್ಯ ಹೆಚ್ಚಾಗ್ಬಿಟ್ಟದ. ಅಲ್ಲೇನಪ್ಪ ಅಂದ್ರೆ ಆಮ್ಲಜನಕದ ಕೊರತೆ ಬಹಳಷ್ಟು ಇದೆ. ಈ ಆಮ್ಲಜನಕದ ಕೊರತೆ ಏನಪ್ಪ ಅಂದ್ರೆ ನಾವು ನೋಡ್ರಿ, ಅದೇ ಕೊರೋನಾ ಟೈಮ್ದಲ್ಲಿ ನಾವು ಆಕ್ಸಿಜನ್ ಸಲ ಎಷ್ಟು ಬಡದಾಡ್ವಿ ಗೊತ್ತಾ. ಮತ್ತೆ ಇಲ್ಲಿ ಬೇಲಿ ಮಾಲಿನ್ಯ ಇರೋದ್ರಿಂದ ಅಲ್ಲೆಲ್ಲ ಜನರಿಗೆ ಉಸಿರುಗಟ್ಟಿರುವಂತ ಒಂದು ವ್ಯವಸ್ಥೆ ಕಾಣ್ತೀವಿ. ಅದೇ ರೀತಿ ಇನ್ನೊಂದಂದ್ರೆ ಪಂಜಾಬ್ ಅಲ್ಲಿ ಏನ್ ಮಾಡ್ತಾರೆ, ಭತ್ತವನ್ನು ಸುಡೋದ್ರಿಂದ ಅಲ್ಲೆಲ್ಲ ರಾಜಸ್ಥಾನ ಆಗಿರ್ಬೋದು, ಅದೆಲ್ಲ ಸುತ್ತಮುತ್ತ ವಾಯುಮಾಲಿನ್ಯ ಈ ರೀತಿಯಿಂದ ಅಂದ್ರೆ ಪರಿಸರ ಹಾಳಾಗ್ತದ ಅನ್ನೋದ್ರ ಬಗ್ಗೆ ನಮಗೆ ಇರುವಂತದ್ದು. ಇದಂದ್ರೆ ರಿಯೋ ಡಿ ಜನೈರೋ ಅಂದ್ರೆ ಎನ್ವೈರನ್ಮೆಂಟ್ ಬಗ್ಗೆ ಪರಿಸರದ ಬಗ್ಗೆ ಮಾಹಿತಿಯನ್ನು ಕೊಡುವಂತದ್ದು. ಮತ್ತೆ ನೆಕ್ಸ್ಟ್ ಅಂದ್ರೆ UN ಅಂತಂದ್ರೆ ವುಮೆನ್ ರೈಟ್ಸ್ ಅಂದ್ರೆ ವುಮೆನ್ ಅಂದ್ರೆ ಮಾನವ ಹಕ್ಕುಗಳ ಬಗ್ಗೆ ಹೇಳುವಂತದ್ದು. ಒಟ್ಟನೆ ಅಂದ್ರೆ ಈ ಮಾನವ ಹಕ್ಕುಗಳು ಅಂದ್ರೆ ನಾವು ಬದುಕುವ ಹಕ್ಕು ಆಗಿರ್ಬೋದು, ಜೀವಿಸುವ ಹಕ್ಕು ಆಗಿರ್ಬೋದು, ಸ್ವತಂತ್ರವಾಗಿ ಜೀವನ ಮಾಡ್ಲಿಕ್ಕೆ ಇವೆಲ್ಲ ಹಕ್ಕುಗಳೇನಪ್ಪ ಅಂದ್ರೆ ನಾವೇನಂದ್ರೆ ಹೋರಾಟ ಮಾಡುವಂತ ಒಂದು ವ್ಯವಸ್ಥೆನ ನಾವು ಕಾಣ್ತೀವಿ. ಕೈರೋ ಏನಂತಂದ್ರೆ ಪಾಪ್ಯುಲೇಷನ್ ಬಗ್ಗೆ ಜನಸಂಖ್ಯೆ ಬಗ್ಗೆ ಹೇಳುವಂತದ್ದು ನಾವು ಕಾಣುವಂತದ್ದು. ಅದೇ ರೀತಿಯಲ್ಲಿ ಬೈಜಿಂಗ್ 1995 ಅಂತಂದ್ರೆ ವುಮೆನ್ ಮಹಿಳೆಯರ ಬಗ್ಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ರೀತಿಯಾದಂತ ಕಾಳಜಿಯನ್ನು ವಹಿಸದ ಅಂತ ನಾವು ಹೇಳುವಂತದ್ದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವಾಗ ಇನ್ನೊಂದು ಕ್ವಶನ್ ಏನಪ್ಪಾ ಅಂದ್ರೆ ಇಲ್ಲಿ ಯಾವ್ದಂದ್ರ
ಪ್ರಮುಖವಾದಂತ ಇದು UGC ನೆಟ್ಟಲ್ಲಿ ಏನಂದ್ರೆ ಕೇಳಿರುವಂತದ್ದು ನಾವು ಕಾಣುತ್ತೇವೆ. ಇಲ್ಲಿ ನೋಡ್ರಿ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಅಪ್ರೋಚಸ್ ಸ್ಟಡೀಸ್ ಅಂದ್ರೆ ಯಾವುದ್ರ ಬಗ್ಗೆ ನಾವು ಇದು ಮಾಡ್ತೇವೆ, ಅಂದ್ರೆ ಯಾವುದ್ರ ಬಗ್ಗೆ ಅಧ್ಯಯನ ಮಾಡುತ್ತೇವೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳ್ತಾನೆ. ಇಲ್ಲಿ ಯಾವುದ್ರ ಬಗ್ಗೆ ಏನಪ್ಪಾ ಅಂದ್ರೆ, ಇಲ್ಲಿ ನಾವು ಇದೇನಪ್ಪ ಅಂದ್ರೆ ಪಬ್ಲಿಕ್ ಒಪಿನಿಯನ್ ಅಂಡ್ ಪೀಪಲ್ಸ್ ಅಂತೇಳಿ, ಅಂದ್ರೆ ನಾವು ಅಂದ್ರೆ ಅಧ್ಯಯನಪ್ಪ ಅಂದ್ರೆ ಪಬ್ಲಿಕ್ ಅಂದ್ರೆ ಸಾರ್ವಜನಿಕ ಅಭಿಪ್ರಾಯ ಆಗಿರ್ಬೋದು, ಮತ್ತು ಪೀಪಲ್ ಅಂದ್ರೆ ಪೀಪಲ್ ಪೊಲಿಟಿಕಲ್ ಚಾಯ್ಸ್ ಅಂದ್ರೆ ಇಲ್ಲಿ ರಾಜಕೀಯ ಅಂದ್ರೆ ಜನರು ರಾಜಕೀಯದಲ್ಲಿ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಕೇಳಿರುವಂತ ಒಂದು ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಇಲ್ಲಿ ಸಾರ್ವಜನಿಕ ಅಭಿಪ್ರಾಯ ಯಾವ ರೀತಿ ಇದೆ. ಈಗಾಗಲೇ ಏನಪ್ಪ ಅಂದ್ರೆ ಒಂದು ಸಾರ್ವಜನಿಕ ಒಂದು ಸರ್ಕಾರ ರಚನೆ ಆಗ್ಬೇಕಾದ್ರೆ ಈಗಾಗಲೇ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಕಾಂಗ್ರೆಸ್ ಇರುವಂತದ್ದು, ಮತ್ತೆ ಇನ್ನೊಂದಂದ್ರೆ ನಮ್ಮ ದೇಶದಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡಿರ್ತದೆ. ಇಲ್ಲಿ ಜನರ ಅಭಿಪ್ರಾಯ, ಜನರ ಯಾವ ರೀತಿಯಾಗಿ ರಾಜಕೀಯ ಬಗ್ಗೆ ಅವರ ಆಸಕ್ತಿ ಇದೆ, ಅವರ ಒಪಿನಿಯನ್ ಏನ್ ಬಗ್ಗೆ, ಇದು ಯಾವುದ್ರ ಬಗ್ಗೆ ಒಳಗೊಂಡದ ಅನ್ನೋದ್ರ ಬಗ್ಗೆ ಏನಂದ್ರೆ 4 ಆಪ್ಷನ್ಸ್ ಗಳನ್ನು ನೋಡ್ತೀವಿ. ಇಲ್ಲಿ ಒಂದೇನಪ್ಪ ಅಂದ್ರೆ ಪೊಲಿಟಿಕಲ್ ಫಿಲಾಸಫಿಕಲ್ ಅಪ್ರೋಚ್ ಅಂತಂದ್ರೆ ಅಂದ್ರೆ ರಾಜಕೀಯ ಫಿಲಾಸಫಿಕಲ್ ತತ್ವಜ್ಞಾನ ಬಗ್ಗೆ ದೃಷ್ಟಿಕೋನ, ರಾಜಕೀಯ ತತ್ವಜ್ಞಾನ ದೃಷ್ಟಿಕೋನ, ಅಪ್ರೋಚಸ್ ಅಂದ್ರೆ ದೃಷ್ಟಿಕೋನ. ಇದೇನಪ್ಪ ಅಂದ್ರೆ ತತ್ವಜ್ಞಾನ ಬಗ್ಗೆ ಏನಪ್ಪ ಅಂದ್ರೆ ಒಂದು ರಾಜ್ಯವನ್ನು ಸುವ್ಯವಸ್ಥಿತವಾದ ರೀತಿಯಲ್ಲಿ ಆಡಳಿತ ಮಾಡ್ಬೇಕಾದ್ರೆ ಇಲ್ಲಿ ಏನಾಗಬೇಕಂತಂದ್ರೆ ಅಲ್ಲಿ ಆಡಳಿತ ಮಾಡುವಂತ ವ್ಯಕ್ತಿ ಫಿಲಾಸಫರ್ ಆಗಿರ್ಬೇಕು, ತತ್ವಜ್ಞಾನ ಆಗಿರ್ಬೇಕು. ಯಾಕಂತಂದ್ರೆ ಅಲ್ಲಿ ರಾಜ್ಯವನ್ನು ಅಂದ್ರೆ ಸುವ್ಯವಸ್ಥಿತ ರೀತಿಯಲ್ಲಿ ಆಡಳಿತ ಮಾಡ್ಲಿಕ್ಕೆ ಸಾಧ್ಯ, ಜನರ ಆಸಕ್ತಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಬಟ್ ಇದೇನಪ್ಪ ಅಂದ್ರೆ ಇದು ಬರಲ್ಲ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್, ಇದು ಸಂಸ್ಥೆಗಳ ಒಂದು ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಂತಿದೆ ಅಲ್ಲ, ಅಂದ್ರೆ ಇದು ಬರಲ್ಲ. ನೆಕ್ಸ್ಟ್ ಏನಂದ್ರೆ ಬಿಹೇವಿಯರ್ ಅಪ್ರೋಚಸ್, ಅಂದ್ರೆ ಇಲ್ಲಿ ಏನಂದ್ರೆ ವರ್ತನೆಯ ದೃಷ್ಟಿಕೋನ ಅಂತ ಇದೆ. ಮತ್ತೆ ನೆಕ್ಸ್ಟ್ ಅಂದ್ರೆ ಲೀಗಲ್ ಅಪ್ರೋಚಸ್ ಅಂದ್ರೆ ಕಾನೂನಿನ ದೃಷ್ಟಿಕೋನ ಅಂತ ಹೇಳಿ. ಒಟ್ಟಂದ್ರೆ ಜನರ ಅಭಿಪ್ರಾಯ ಮತ್ತು ಅವರ ರಾಜಕೀಯ ಚಾಯ್ಸ್ ಜನರದ್ದು ಯಾವ ರೀತಿ ಐತೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡೋದು ಯಾವಪ್ಪ ಅಂದ್ರೆ ಬಿಹೇವಿಯರ್ ಅಪ್ರೋಚ್ ಅಂದ್ರೆ ಅವರ ವರ್ತನೆಯ ದೃಷ್ಟಿಕೋನ. ಇಲ್ಲಿ ವರ್ತನೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಇರುವಂತದಂದ್ರೆ ಪಬ್ಲಿಕ್ ಒಪಿನಿಯನ್ ಮತ್ತೆ ಪೀಪಲ್ಸ್ ಪೊಲಿಟಿಕಲ್ ಚಾಯ್ಸ್ ಅಂದ್ರೆ ಇದು ಆನ್ಸರ್ ಬರುವಂತದ್ದು ಬಿಹೇವಿಯರ್ ಅಪ್ರೋಚಸ್ ಅಂತ, ಅಂದ್ರೆ ವರ್ತನೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಹೇಳುವಂತದ್ದು. ನೆಕ್ಸ್ಟ್ ನೋಡ್ರಿ, ಮತ್ತೆ ಇನ್ನೊಂದ್ರೆ ನಮಗೆ ಅದೇ ಹೊಂದಿಸಿ ಅಲ್ಲಿ ಬರುವಂತದ್ದು ಏನಪ್ಪಾ ಅಂದ್ರೆ ಇಲ್ಲಿ ಈಗಾಗಲೇ ಲೀಸ್ಟ್ 1 ಮತ್ತೆ ಲೀಸ್ಟ್ 1 ಏನಪ್ಪಾ ಅಂದ್ರೆ ಜಾನ್ ಲಾಕ್. ಈ ಜಾನ್ ಲಾಕ್ ಅಂದ್ರೆ ಇವ್ರು ಜಾನ್ ಲಾಕ್ ಏನಪ್ಪಾ ಅಂದ್ರೆ ಇವರು ನಿಸರ್ಗ ಸಿದ್ಧಾಂತ, ಒಪ್ಪಂದ ಸಿದ್ಧಾಂತದಲ್ಲಿ ಬರೋರು ಅಂತ ಹೇಳ್ತೇವೆ. ಬಟ್ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲವನ್ನು ಓದಿರ್ತೀವಿ, ರೈಟ್, ಎಲ್ಲವನ್ನು ಓದ್ರಿ ಏನಪ್ಪ ಈ ರೀತಿಯಾದಂತ ಕೇಳಿದಂತ ಸಂದರ್ಭ ಏನಂತಂದ್ರೆ ಇದು ಜಾನ್ ಲಾಕ್ ಅಂತ ಯಾವ್ದಪ್ಪ ಇದೇ ಅಂತ ನಾವು ಹುಡುಕಾಡ್ತಿರ್ತೇವೆ. ಅಂದ್ರೆ ಅಗಲಪ್ಪಾಗ ಏನಪ್ಪಾ ಅಂದ್ರೆ ಕತ್ತಲಾಗ ಯಾವ ಹುಡುಗಾಡ್ತೀವಿ ಅದೇ ರೀತಿಯಲ್ಲಿ ಹುಡುಕಾಡ್ತೀವಿ. ಯಾಕಂದ್ರೆ ಅವ್ರೇನ್ ಮಾಡ್ತಾರ, ವಿಷಯವನ್ನು ಅವ್ರೇನ್ ಮಾಡ್ತಾರ ಸರಳವಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಇವ್ರಿಗೆ ಈ ಕ್ವಶನ್ ಕೇಳ್ಬೇಕಂತ ಒಂದು ಇರುವಂತದ್ದು. ಜಾನ್ ಲಾಕ್ ಏನಪ್ಪಾ ಅಂದ್ರೆ ಕಾನ್ಸೆಂಟ್ ಥಿಯರಿ, ಇದು ಏನಂದ್ರೆ UGC ನೆಟ್ಟಲ್ಲಿ ಕೇಳಿರುವಂತದ್ದು ನಾವು ಕಾಣೋದು. ಕಾನ್ಸೆಂಟ್ ಥಿಯರಿ ಅಂತಂದ್ರೆ ಒಪ್ಪಿಗೆಯ ಸಿದ್ಧಾಂತ. ಈ ಒಪ್ಪಿಗೆ ಮುಖಾಂತರ ಏನ್ ಮಾಡ್ತಾರ ಅಲ್ಲಿ ರಾಜಾಡಳಿತ ಅಂದ್ರೆ ಮಾಡುವಂತ ಒಂದು ವ್ಯವಸ್ಥೆ ಕಾಣ್ತೀವಿ. ಇನ್ನೊಂದು ಥಾಮಸ್ ಹಾಬ್ಸ್ ಇತ್ತೇನಪ್ಪ ಅಂದ್ರೆ ಅಬ್ಸಲ್ಯೂಟ್ ಸಾವರ್ನಿಟಿ ಅಂದ್ರೆ ಸಂಪೂರ್ಣ ಸಾರ್ವಭೌಮತ್ವ ಅಧಿಕಾರದ ಬಗ್ಗೆ ಹೇಳುವಂತದ್ದು ನಾವು ಕಾಣ್ತೀವಿ. ಮತ್ತೆ ಇನ್ನೊಂದ್ರೆ ಜಯಪ್ರಕಾಶ್ ನಾರಾಯಣ್ ಏನಪ್ಪ ಅಂದ್ರೆ ಪಕ್ಷರಹಿತ ಪ್ರಜಾಪ್ರಭುತ್ವ ಅಂದ್ರೆ ಪಾರ್ಟ್ಲೆಸ್ ಡೆಮೋಕ್ರಸಿ ಬಗ್ಗೆ ಇಲ್ಲಿ ಹೇಳುವಂತದ್ದು. ಅಂದ್ರೆ ಒಂದು ರಾಜ್ಯವು ಸುವ್ಯವಸ್ಥಿತವಾದಂತ ರೀತಿಯಲ್ಲಿ ಹೇಳ್ಬೇಕಂದ್ರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಪಕ್ಷದಾರ. ಯಾಕಂದ್ರೆ ಈಗಾಗಲೇ ನಮ್ಮಲ್ಲಿ ಪಕ್ಷಗಳು ಇದಾವೆ. ಇಲ್ಲಿ ಪಕ್ಷಗಳೇನಪ್ಪ ಅಂದ್ರೆ ಜಾತಿ ಆಧಾರದ ಮೇಲೆ ರಚನೆ ಆಗಿರುವಂತದ್ದು. ಎಲೆಕ್ಷನ್ ಬಂದಂತ ಸಂದರ್ಭ ಅಂದ್ರೆ ತಮ್ಮ ಪಕ್ಷ ಗೆಲ್ಲಬೇಕಂತೇಳಿ ಇಲ್ಲಿ ಕೋಮವಾದವನ್ನು ಉಡಿಸುವಂತದ್ದನ್ನ ನಾವು ಕಾಣ್ತೀವಿ. ಇವೆಲ್ಲ ಏನಪ್ಪಾ ಅಂದ್ರೆ ಇವೆಲ್ಲ ಬೇಡ. ಒಂದು ಭಾರತ ಒಂದು ಅಭಿವೃದ್ಧಿಯತ್ತ ಪಥ ಇರ್ಬೇಕಂದ್ರೆ ಇಲ್ಲಿ ಪಕ್ಷಗಳೇ ಇರಬಾರ್ದು ಅನ್ನೋಂತ ಹೇಳ್ತೀವಿ. ಜಯಪ್ರಕಾಶ್ ನಾರಾಯಣ್ ಮತ್ತು MN ರಾಯ್ ಇವರು ಇದಾರಲ್ಲ ಅಂದ್ರೆ ಪಕ್ಷ ರಹಿತ ಪಾರ್ಟ್ಲೆಸ್ ಡೆಮೋಕ್ರಸಿ ಬಗ್ಗೆ ಹೇಳಿರುವಂತದ್ದು ನಾವು ಕಾಣ್ತೀವಿ. ಆಮೇಲೆ ರಾಬರ್ಟ್ ಲಾಜಿಕ್ ಇದರಲ್ಲಿ ಇವರು ಏನಪ್ಪ ಅಂದ್ರೆ ನವ ಉದಾರವಾದ ಅಂದ್ರೆ ನಿಯೋ ರಿಬಲಿಸಂ ಬಗ್ಗೆ ಹೇಳುವಂತದ್ದನ್ನ ನಾವು ಕಾಣ್ತೇವೆ. ಇಲ್ಲಿ ನೋಡಿದ ತಕ್ಷಣ ಅಂದ್ರೆ ಇವರು ಏನು ವಿಷಯ ಅಂದ್ರೆ ಅಷ್ಟು ಓದಿರ್ತೀವಿ, ಅಲ್ಲಿ ಕ್ವಶನ್ ಕೇಳಿದಾಗ ಅದು ಗೊಂದಲಕ್ಕೆ ಈಡಾಗ್ಬಿಡ್ತೀವಿ. ಯಾಕಂದ್ರೆ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವರು ಪರಿಪೂರ್ಣವಾದಂತ ರೀತಿಯಲ್ಲಿ ಅಂದ್ರೆ ಅರ್ಥ ಮಾಡಿಕೊಂಡಿರ್ತಾರ. ನಾವೇನಂದ್ರೆ ಕ್ವಶನ್ಗಳನ್ನ ನಾವೇನಂದ್ರೆ ರೆಫರ್ ಮಾಡ್ಬೇಕು. ಕ್ವಶನ್ ಹೆಚ್ಚೆಚ್ಚು ಕ್ವಶನ್ಗಳನ್ನ ರೆಫರ್ ಮಾಡೋದ್ರಿಂದ ನೀವೇನಂದ್ರೆ ಅಲರ್ಟ್ ಆಗ್ತೀರಿ.
ಇದು ಯಾವುದು ಅಂತೇಳಿ. ಮತ್ತೆ ಈ ರೀತಿ ಅಂದ್ರೆ ನೀವು ಕೆಲವು ಕ್ಲಾಸ್ಗಳನ್ನ ಸಹ ಏನಂತಾರೆ ನಮ್ಮದು ಯೂಟ್ಯೂಬ್ ಅಂದ್ರೆ ಓಡಿಸಲಾರ್ದಂಗೆ ನೋಡ್ರಿ. ಯಾಕೆ ಅರ್ಥ ಮಾಡ್ತಾ ನೋಡೋದ್ರಿಂದ ಏನಂದ್ರೆ ನಿಮ್ಗೆ ಅದು ಅರ್ಥ ಆಗಲ್ಲ. ಒಂದು ವಿಡಿಯೋಕ್ಕೆ ಇನ್ನೊಂದು ವಿಡಿಯೋಕ್ಕೆ ವ್ಯತ್ಯಾಸ ಇರ್ತದೆ. ನೀವೇನಪ್ಪ ಅಂದ್ರೆ ಅಲ್ಲಿ ಎಕ್ಸಾಮ್ದಲ್ಲಿ ಎಷ್ಟಾಗಲ್ಲ ಅಂದ್ರೆ ಇವಾಗ ಬರ್ತಾವಂತಲ್ಲ, ಇವೇನಂದ್ರೆ ಫೋನ್ನಾಗ ಏನಪ್ಪ ಅಂದ್ರೆ ಇವಾಗ ಈಗ ಆ್ಯಪ್ಗಳು ಇರ್ತವೆ. ಆ್ಯಪ್ಗಳು ನಾವು ಅಪ್ಡೇಟ್ ಯಾವ ರೀತಿ ಆಗ್ತದಲ್ಲ ಅದೇ ರೀತಿ ನಿಮ್ಮಲ್ಲಿರುವಂತ ವಿಷಯಗಳೇನಂತಂದ್ರೆ ಇವು ನಿಮಗೆ ರಿಮೆಂಬರ್ ಮಾಡ್ದಂಗ, ಒಂದ್ ರೀತಿ ಅಪ್ಡೇಟ್ ಮಾಡ್ದಂಗ, ಚಲನೆಯಲ್ಲಿ ಅಂದ್ರೆ ಡೈನಾಮಿಕ್ ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಅಂದ್ರೆ ಪುಷ್ಟೀಕರಣ ಕೊಡುವಂತ ಒಂದು ವ್ಯವಸ್ಥೆ ನಾವು ಅಂದ್ರೆ ನಮ್ಮ ಯೂಟ್ಯೂಬ್ ಕ್ಲಾಸ್ ನಲ್ಲಿ ನಾವು ಮಾಡುವಂತದ್ದು ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ಅವಲಂಬನೆ ಸಿದ್ಧಾಂತ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಅಂದ್ರೆ ಡಿಪೆಂಡೆನ್ಸಿ ಥಿಯರಿ ಅಂತ ನಾವು ಹೇಳುವಂಥದ್ದು. ಈ ಡಿಪೆಂಡೆನ್ಸಿ ಥಿಯರಿ ಅಂದ್ರೆ ಡಿಪೆಂಡೆನ್ಸಿ ಥಿಯರಿ ಇಲ್ಲಿ ಅಂದ್ರೆ ಇಡೀ ಜಗತ್ತಿನಾಗ ಏನಪ್ಪ ಅಂದ್ರೆ ನಾವು ಇವಾಗ ಭಾರತ ಸ್ವಾತಂತ್ರ್ಯ ನಾವು ಹೊಂದಿವಿ ಏನಂದ್ರೆ ಅಭಿವೃದ್ಧಿಶೀಲ ಅಂದ್ರೆ ಮುಂದುವರಿಯುವಂತ ನಾವು ದೇಶವಾಗಿ ನಾವು ಕಾಣುವಂಥದ್ದು. ಅದ್ರ ಜೊತೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳು ಇಲ್ಲೇನಂದ್ರೆ G7 ನಲ್ಲಿ ಇರುವಂತಹ ರಾಷ್ಟ್ರಗಳನ್ನ ನಾವು ಕಾಣ್ತೀವಿ. ಅದೇ ರೀತಿ ಬೇರೆ ಬೇರೆ ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಮತ್ತೆ ಇನ್ನೊಂದಂದ್ರೆ ನಮ್ಮ ಭಾರತ ಕೂಡ ಅಂದ್ರೆ ಅಭಿವೃದ್ಧಿ ಅಂತ ಮುಂದುವರಿತೀವಿ. ಈ ದೇಶಗಳೇನಂದ್ರೆ ಪ್ರತಿಯೊಂದು ದೇಶಗಳು ಏನ್ ಮಾಡ್ತಾವ ಅಂತಂದ್ರೆ ನಾವು ಇನ್ನೊಬ್ಬರ ಮೇಲೆ ಏನಂದ್ರೆ ಅವಲಂಬನೆ ಆದ್ರೆ ಅವ್ರು ಏನು ಕೇಳ್ಬೇಕಾಗ್ತದೆ. ಅವರ ಲಾಭದ ದೃಷ್ಟಿಯನ್ನು ಇರುವಂತದ್ದು. ಲಾಭ ಇದ್ರೆ ಅವ್ರು ಏನ್ ಮಾಡ್ತಾರೆ ಅವರು, ಯಾಕಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಕಚ್ಚಾ ಪದಾರ್ಥಗಳು ಏನ್ ಮಾಡ್ತಾರೆ ಕಡಿಮೆದಲ್ಲಿ ತೆಗೆದುಕೊಂಡು ಆಮೇಲೆ ಸಿದ್ಧ ಉಡುಪುಗಳನ್ನ ಈಗಾಗಲೇ ನೋಡಿದಲ್ಲ ರಾಜಕೀಯ ಇತಿಹಾಸದಲ್ಲಿ ಯಾವ ರೀತಿಗೆ ನಾವು ಬ್ರಿಟಿಷರ್ನ ನಮ್ಮ ದೇಶವನ್ನು ಇದು ಮಾಡಿದ್ರ ಅನ್ನೋದ್ರ ಬಗ್ಗೆ ಇಲ್ಲೇನಂತಾರೆ ಇಲ್ಲೇನ್ ಮಾಡ್ತಾರ ತಮ್ಮದಾದಂತಹ ತಮ್ಮ ದೇಶವನ್ನು ಅಭಿವೃದ್ಧಿಯಲ್ಲಿ ಪಡಬೇಕು, ಆರ್ಥಿಕ ಸ್ವಾವಲಂಬನೆ ಹೊಂದಬೇಕು ಎಂಬ ಒಂದು ದೃಷ್ಟಿಯನ್ನು ಇರುವಂತ ಕಾಣುತ್ತೆ. ಇದು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಈ ಅವಲಂಬನೆ ಸಿದ್ಧಾಂತ ಏನಪ್ಪ ಅಂದ್ರೆ ಬಹಳಷ್ಟು ಕ್ವಶನ್ ಅರೇಂಜ್ ಆಗಿದೆ. ಇಲ್ಲಿ ಪ್ರತಿಪಾದಕರು ಯಾರಪ್ಪ ಅಂದ್ರೆ ಯಾಂಡ್ರೆ ಗುಂಡರ್ ಫ್ರಾಂಕ್ ಅಂತೇಳಿ. ಇಲ್ಲಿ ಅಂದ್ರೆ ಯಾಂಡ್ರೆ ಗುಂಡರ್ ಫ್ರಾಂಕ್ ಈತ ಡಿಪೆಂಡೆನ್ಸಿ ಥಿಯರಿಯಲ್ಲಿ ಬರುವಂತ ಒಬ್ಬ ರಾಜಕೀಯ ತಜ್ಞನಾಗಿರ್ತಾನೆ. ಇಲ್ಲಿ ಇತ್ತೇನಪ್ಪ ಅಂದ್ರೆ ಹಿಂದುಳಿಕೆಯ ಬೆಳವಣಿಗೆ ಅಂದ್ರೆ ಹಿಂದುಳಿಕೆ ಯಾವ ರೀತಿಯಾಗಿ ಬೆಳವಣಿಗೆಗೆ ಕಾರಣ ಆಗ್ತದೆ ಅನ್ನೋದ್ರ ಬಗ್ಗೆ ಹೇಳುವಂಥದ್ದು. ಇತ್ತೇನಪ್ಪ ಅಂದ್ರೆ ಡೆವಲಪ್ಮೆಂಟ್ ಅಂಡ್ ಅಂಡರ್ ಡೆವಲಪ್ಮೆಂಟ್ ಅಂದ್ರೆ ಇಲ್ಲಿ ನಾವೇನಂತ ಇಂಗ್ಲಿಷ್ ನಲ್ಲಿ ಇದು ಒಂದು ಇದಕ್ಕೆ ಬೇರೆ ಅಂತ ಹೋಗಿರ್ತದೆ. ಅಲ್ಲಿ ಏನಾದ್ರು ವಿಜೇಷನ್ ಅಂತ ಹೋದಂತ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಕನ್ಫ್ಯೂಸ್ ಆಗಿಬಿಡ್ತದೆ. ಅಂದ್ರೆ ಡೆವಲಪ್ಮೆಂಟ್ ಯಾವ್ದು ಅಂಡರ್ ಡೆವಲಪ್ಮೆಂಟ್ ಅನ್ನೋದ್ರ ಬಗ್ಗೆ ಇಲ್ಲಿ ಕೃತಿಗಳು ಅದೇ ಹೇಳಿದಲ್ಲ ನೀವೇನಂದ್ರೆ ಇಮೇಜ್ ಕೆಲವು ಈ ಕೃತಿಗಳನ್ನ ಏನಂತಂದ್ರೆ ನೀವು ಆ ಕೃತಿಗಳನ್ನ ಹೊಡೆದ ತಕ್ಷಣ ನಾವು ಇಮೇಜ್ ಅನ್ನ ಸ್ಕ್ರೀನ್ ಶಾಟ್ ಆಗಿ ಇಟ್ಕೊಂಡು ಅದನ್ನ ಒಂದು ರೀತಿ ಆದಂತ ಗ್ಯಾಲರಿ ಹಾಕಿಬಿಡ್ರಿ. ಕೆಲವು ಏನಾದ್ರು ಪೌಡರ್ ಮಾಡ್ಕೊಂಡು ಆ ಕೃತಿಗಳನ್ನ ನೋಡ್ಕೊಂತ ಹೋದ್ರೆ ನಿಮ್ಗೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಗೊತ್ತಾಗ್ತಾವ. ನೆಕ್ಸ್ಟ್ ಇದು ನಮಗೆ ಏನಪ್ಪ ಅಂದ್ರೆ ದ್ವಿತೀಯ PUCಯಲ್ಲಿ ಅಧ್ಯಾಯ ದ್ವಿತೀಯ PUC ಸೆಕೆಂಡ್ ಇಯರ್ ಆಡಳಿತ ಯಂತ್ರ ಅಂತ ಅಧ್ಯಾಯ 3ರಲ್ಲಿ ಏನಪ್ಪ ಅಂದ್ರೆ ಅದು ಅರ್ಮಾನ್ ಪೈಲರ್ ಬಗ್ಗೆ ಮೈಸೂರು ಯೂನಿವರ್ಸಿಟಿ ಅವರಂತ ಕೇಸೆಟ್ ನಡೆಸಂತ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಒಂದು ಕ್ವಶನ್ ಏನಪ್ಪ ಅಂದ್ರೆ ಡೈರೆಕ್ಟ್ ಕೇಳ್ಬಿಡೋದು. ಅಂದ್ರೆ ನಾಗರಿಕ ಸೇವಾ ವರ್ಗದ ಲಕ್ಷಣದಲ್ಲಿ ಮೊದಲನೇ ಪಾಯಿಂಟ್ ಯಾವ್ದಂದ್ರೆ ವೃತ್ತಿ ನಿರತ ಸೇವಾ ವರ್ಗ ಅಂದ್ರೆ ಪ್ರೊಫೆಷನಲ್ ಬಾಡಿ ಏನಪ್ಪ ಅಂದ್ರೆ ಎಕ್ಸ್ಟರ್ನಲ್ ಅಲ್ಲಿ ಏನಪ್ಪ ಅಂದ್ರೆ ಈ ರಾಜಕೀಯ ತಜ್ಞರಂತ ಅರ್ಮಾನ್ ಪೈಲರ್ ಬಗ್ಗೆ ಕೇಳ್ಬಿಟ್ಟದ ನೋಡ್ರಿ. ಯಾಕಂದ್ರೆ ಇಲ್ಲೇ ಹೋಗಲೇ ನಾವು ಬೇಸ್ಮೆಂಟ್ ಇರುವಂತದ್ದು ನಾವು ಮೆರಬಾರ್ದ್ರಿ. ಯಾಕಂದ್ರೆ ಆ ಮರ್ತಾರೆ ನಿಮ್ಗೆ ಏನಂತಾರೆ ಅದ ನಿಮ್ಮನ್ನ ಮೆರಿತದೆ. ನಿಮ್ಮ ಅಂದ್ರೆ ನೀವು ಇಲ್ಲೇ ಅದು ಅಲ್ಲೇ ಅಂದ್ರೆ ನಾವೇನಂದ್ರೆ ಅದನ್ನ ಚಲನೆ ಮಾಡ್ಬೇಕಂತಂದ್ರೆ ಏನಂದ್ರೆ ಬುಕ್ಗಳನ್ನು ಏನಂದ್ರೆ ಓದ್ಬೇಕಾಗ್ತದೆ. ಅದು ಆ ಇರುವಂತ ವಿಷಯಗಳನ್ನ ಏನಂದ್ರೆ ನಾವು ಸ್ಪಷ್ಟೀಕರಣ ಕೊಡ್ಬೇಕಾಗ್ತದೆ. ಇಲ್ಲಿ ನೋಡ್ರಿ ಏನಂದ್ರೆ ನಾಗರಿಕ ಸೇವಾ ವರ್ಗ ಅಂದ್ರೆ ಯಾವ್ದು ಇವ್ರೆ ಗೌರ್ಮೆಂಟ್ ಜಾಬ್ ಇರುವಂತವ್ರ ಇಡೀ ಏನಪ್ಪ ಅಂದ್ರೆ ನಾವು ಒಂದು ಆಡಳಿತವನ್ನು ಸುವ್ಯವಸ್ಥಿತ ರೀತಿಯಲ್ಲಿ ಮುನ್ನಡೆಸಬೇಕಾಗಿದ್ರೆ ಇಲ್ಲಿ ಏನಪ್ಪ ಅಂದ್ರೆ ನಾಗರಿಕ ಸೇವಾ ವರ್ಗ ನಾವು ಕಾಣ್ತೀವಿ. ಇವ್ರೇನಂದ್ರೆ ಅರ್ಮಾನ್ ಪೈಲರ್ ಏನ ಹೇಳ್ತಾನಂದ್ರೆ ಕಾಯಂ ಉದ್ಯೋಗ ಹೊಂದಿದ ಅಂದ್ರೆ ಇವ್ರಂದ್ರೆ ಒಂದ್ಸತಿ ಸೀಟ್ ಮೂಲಕ ಏನಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಆದ ಅಂತ ಹೇಳಿ ಅವರು ಎಷ್ಟಂದ್ರೆ 60 ವರ್ಷ ಇರುವಂತದ್ದು ನಾವು ಕಾಣ್ತೀವಿ. ಇದೇನಪ್ಪ ಅದೇ ಪ್ರೈವೇಟ್ ಆದ್ರೆ ಯಾವ ರೀತಿ ತೆಗ್ದಾರೆ ಗೊತ್ತಿಲ್ಲ. ಇವ್ರಂದ್ರೆ ಕಾಯಮಾಗಿರುವಂತದ್ದು ನಾವು ಕಾಣ್ತೀವಿ. ಆಮೇಲೆ ಇವ್ರೇನಂದ್ರೆ ಸಂಭಾವನೆ ಅಂದ್ರೆ ಸ್ಯಾಲ್ರಿ ಪ್ರತಿ ತಿಂಗಳ ಆದ್ಮೇಲೆ ತಿಂಗಳ ಆಗ್ಬಿಡೋದಕ್ಕೆ ಅವ್ರು ಸ್ಯಾಲ್ರಿ ಆರಾಮ್ ಪಡ್ಕೊಂಡ್ಬಿಡ್ತಾರೆ. ಅಲ್ಲಿ ಯಾವ್ದು ರೀತಿಯಲ್ಲಿ ಇರಲ್ಲ. ಒಟ್ಟೇನಾದ್ರೆ ಡ್ಯೂಟಿ ಮಾಡಿ
ಅವರು ತಮ್ಮದೇ ಆದಂತಹ ಕರ್ತವ್ಯಗಳನ್ನು ಡ್ಯೂಟೀಸ್ಗಳನ್ನು ಮಾಡೋದ್ರ ಮೂಲಕ ಅವರು ತೆಗೆದುಕೊಳ್ಳುವಂಥದ್ದು ಕಾರಣ ಅವರ ಕೌಶಲ್ಯವಲ್ಲ ಅಂದ್ರೆ ಸ್ಕಿಲ್ ಇದೆಯಲ್ಲ ಅದು ಅವರಲ್ಲಿ ಇರುತ್ತದೆ. ಯಾಕಂತಾರೆ ಇಲ್ಲೇನಂದ್ರೆ ಪ್ರತಿಯೊಂದು ಇವಾಗ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಸೀಟ್ ಪಾಸ್ ಆಗಬೇಕಾದ್ರೆ ನಮ್ಮಲ್ಲಿ ಎಲ್ಲ ಸಾಮರ್ಥ್ಯ ಬೇಕು. ಯಾಕಂದ್ರೆ ಒಂದು ಇವಾಗ ಇದೆಲ್ಲ ಯಾವ್ದಂದ್ರೆ ನಮ್ಮ ಕ್ವಾಲಿಟಿಯನ್ನು ನಾವು ನೋಡುವಂತ ವ್ಯಕ್ತಿಗಳ ಕ್ವಾಲಿಟಿ ಬೇಕಾಗ್ತದೆ. ಮತ್ತು ವೃತ್ತಿ ನಿರತ ಅಧಿಕಾರಿಗಳ ಸಮುದಾಯ ಅಂದ್ರೆ ಪ್ರೊಫೆಷನಲ್ ಇರುವಂತಹ ಅಧಿಕಾರಿಗಳ ಸಮುದಾಯವನ್ನು ನಾವು ನಾಗರಿಕ ಸೇವಾ ವರ್ಗ ಒಟ್ಟೆಲ್ಲಪ್ಪ ಅಂದ್ರೆ ಗೌರ್ಮೆಂಟ್ ಜಾಬ್ ಅಂತ ತಿಳ್ಕೊಂಬಿಟ್ರೆ ಅಷ್ಟೇ. ಇವರೇನಪ್ಪ ಕಾಮನ್ ಆಗಿ ಗೊತ್ತಲ್ಲ, ಅವ್ರು ಪರ್ಮನೆಂಟ್ ಆಗಿರ್ತಾರೆ, ಅವರು ಸ್ಯಾಲರಿ ತಿಂಗಳು ಪಡ್ಕೊಂತಾರೆ, ಆಮೇಲೆ ಕೌಶಲ್ಯ ಸ್ಕಿಲ್ ಇರ್ತದೆ, ಅವರು ಪ್ರೊಫೆಷನಲ್ ಇರುವಂತ ಅಧಿಕಾರ ಸಮುದಾಯ ನಾವು ನಾಗರಿಕ ಸೇವರ್ಗ ಅಂತಂದ್ರೆ ಈ ರೀತಿ ಅಂದ್ರೆ ಪ್ರತಿಯೊಂದು ವಾಕ್ಯಗಳನ್ನು ನೀವೇನಂತಂದ್ರೆ ನೋಡಿಕೊಂತ ಹೋಗ್ರಿ. ಇನ್ನೊಂದು ಕೊನೆಯದಾಗಿ ಯಾವ್ದಪ್ಪ ಅಂದ್ರೆ ಕೊನೆಯದಾಗಿ ಏನಪ್ಪ ಅಂದ್ರೆ ನಾವು ಇದನ್ನು ನೋಡ್ಬೇಕಾಗ್ತದೆ. ಯಾವ್ದಪ್ಪ ಅಂತಂದ್ರೆ ಪಂಚಾಯತಿಗೆ ಸಂಬಂಧಪಟ್ಟಂತ ಅಂತಂದ್ರೆ ಪಂಚಾಯತಿ ಸ್ಥಾಪನೆ ಯಾವಾಗಾಯ್ತಪ್ಪ ಅಂದ್ರೆ ನಮ್ಮ ಪಂಚಾಯತಿ ವಿಧಿ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಅಂದ್ರೆ ಸಂವಿಧಾನದ ಎಷ್ಟಪ್ಪ ಅಂದ್ರೆ 4ನೇ ಭಾಗದಲ್ಲಿ ಬರ್ತದೆ. ಪಂಚಾಯತಿ ರಚನೆ ಬಗ್ಗೆ 40ನೇ ವಿಧಿ 59 ನಿಮಗೆ ಗೊತ್ತಿರುವಂತದ್ದು. ಇಲ್ಲಿ ಯಾವ ರೀತಿ ಕ್ವಶನ್ ಕೇಳೋಣ ಅಂತಂದ್ರೆ ಇಲ್ಲಿ ನಿಮಗೆ ಉಳಿಕೆಲ್ಲ ಕೇಳಲ್ಲ. ಇಲ್ಲಿ ಅಂದ್ರೆ 73ನೇ ತಿದ್ದುಪಡಿ ಯಾವ್ದಪ್ಪ ಅಂತಂದ್ರೆ 73ನೇ ತಿದ್ದುಪಡಿಗೆ ಸಂಬಂಧಪಟ್ಟದೇನಂತಂದ್ರೆ ಯಾವುದು 73ನೇ ತಿದ್ದುಪಡಿಯ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಪ್ರಮುಖ ಇಲ್ಲೇನಂತಂದ್ರೆ ಹೇಳ್ತಾರೆ ರೈಟ್. ಇಲ್ಲೇನಂತಂದ್ರೆ 73ನೇ ತಿದ್ದುಪಡಿಯ ಪ್ರಮುಖ ವಿಧಿಗಳು ಮತ್ತು ಅವುಗಳು ಒಳಗೊಂಡಿರುವ ವಿಷಯಗಳಿದಾವಲ್ಲ ಇವು ನೋಡ್ರಿ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ನಾವಿವತ್ತು. ಇಲ್ಲಿ ಮಾಡ್ತಾರೆ, ಇಲ್ಲಿ ವಿಧಿಗಳಂತ ನಾವು ಹೇಳುವಂತ ಸಂದರ್ಭದಲ್ಲಿ ಅಂದ್ರೆ ನಿಮ್ಮನ್ನ ಈ ಉಳಿದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಿರ್ತಾವ ಥಿಯೇಟರ್ಗಳಲ್ಲಿ. ಈ ವಿಧಿಗಳು ಕೇಳಿದಂತ ಸಂದರ್ಭದಲ್ಲಿ ನಿಮ್ಗೆ ಏನಂತಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಗಾಬರಿ ಆಗ್ತರಿ. ಅವಾಗ ಏನಂತಂದ್ರೆ ನೀವೇನಂದ್ರೆ ಈ ವಿಧಿಗಳು ಯಾವ ಇದಾವೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ. ಅಂದ್ರೆ ಗ್ರಾಮ ಪಂಚಾಯತಿ ಬಗ್ಗೆ ಇರುವಂತದ್ದು. ಇಲ್ಲೇನಪ್ಪ ಅಂದ್ರೆ ನೋಡ್ರಿ 243 ಇದೆಯಲ್ಲ ಇದು ಯಾವ್ದಾರ ಪಂಚಾಯತಿಯ ವಾಕ್ಯಗಳ ಬಗ್ಗೆ ಬರ್ತದೆ. ಇದಾವ ಪಂಚಾಯತಿ ವಾಕ್ಯಗಳ ಬಗ್ಗೆ ಹೇಳುವಂತದ್ದು ರೈಟಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ನೋಡ್ರಿ ಯಾವ್ದಪ್ಪ ಅಂದ್ರೆ ಇದ್ರಾಗ ಸಬ್ ಯಾವ ಎ ಬರ್ಬೋದು, ನೆಕ್ಸ್ಟ್ ಬಿ ಬರ್ಬೋದು, ಸಿ ಡಿ ಇ ಎಫ್ ಮತ್ತೆ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಲ್ಲ ನೋಡ್ರಿ ಈ ಕಡೆ ಬರೋಣ ಅಂದ್ರೆ ಎಲ್ ಎಂ ಎನ್ ಓ. ಯಾಕಂದ್ರೆ ಇಲ್ಲಿ ಕ್ವಶನ್ಗಳಿದ್ದಾವಲ್ಲ ಈ ರೀತಿ ನೀವು ಇದರಲ್ಲಿ ಕೇಳ್ಬಿಡ್ತಾನೆ. ಯಾವಾಗಂದ್ರೆ ಇದನ್ನ ನೋಡ್ ತಕ್ಷಣ ಏನಂತಾರೆ ನೀವು ಓದಿರ್ತಾರೆ, ಯಾರು ಓದಿಲ್ಲ ಅಂತಂದ್ರೆ ಎಲ್ಲಾರು ಓದಿರ್ತಾರೆ, ಬಟ್ ಪರ್ಫೆಕ್ಟ್ ಆಗಿ ಇರೋದಿಲ್ಲ. ಆ ಪರ್ಫೆಕ್ಟ್ ಇರ್ಬೇಕಂದ್ರೆ ನೀವೇನ್ ಮಾಡ್ಬೇಕಂತಂದ್ರೆ ಇಲ್ಲಿ ವಿಧಿಗಳ 243 ಪಂಚಾಯತಿ ವ್ಯಾಖ್ಯೆ ಪಂಚಾಯತ್ ಬರ್ತದಂತ ಅಷ್ಟೇ ಗೊತ್ತಿರ್ತದೆ, ಉಳಿಕೆಗಳು ಗೊತ್ತಿರ್ತವೆ ಕಲರಿಗೆ. ಆದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಇಷ್ಟೇ ಈಸಿಯಾಗಿ ಏನಪ್ಪಾ ಅಂದ್ರೆ ಎ ಅಂತಾರೆ 243 ಎ ಅಂದ್ರೆ ಇದು ಯಾವ್ದಪ್ಪ ಅಂದ್ರ ಇದ್ರ ಯಾವ್ದಂದ್ರೆ ಗ್ರಾಮ ಸಭೆ ಬರ್ತದ. ಇದು ಗ್ರಾಮ ಸಭೆ ಬರ್ತದ. ಆಮೇಲೆ ಅಂದ್ರೆ ಇದು ಪಂಚಾಯತಿಯ ರಚನೆ ಬರ್ತದ. ಆಮೇಲೆ ಏನಂತಂದ್ರೆ ಇದು ಪಂಚಾಯತಿಯ ಅಂಗರಚನೆ ಬರ್ತದ. ಯಾವುದು ಅಂಗರಚನೆ ಬರ್ತದ. ಆಮೇಲೆ ಅಂದ್ರೆ ಇದು ಪಂಚಾಯತಿಲಿರುವಂತ ಮೀಸಲಾತಿ ಅಂದ್ರೆ SC ST ಅವ್ರಿಗೆ ಆಗಿರ್ಬೋದು, BCM ಆಗಿರ್ಬೋದು. ಇದೇನಪ್ಪ ಅಂದ್ರ ಅಧಿಕಾರಾವಧಿ. ಯಾವ್ದು ಅಧಿಕಾರಾವಧಿ. ಆಮೇಲೆ ಏನಪ್ಪ ಅಂದ್ರೆ ಅಂದ್ರ ಸದಸ್ಯರ ಅನರ್ಹತೆ. ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರಲ್ಲ ಅವ್ರದ್ದೇನಪ್ಪ ಅಂದ್ರೆ ಅನರ್ಹತೆ ಬಗ್ಗೆ ಹೇಳ್ತದೆ. ಆಮೇಲೆ ಏನಪ್ಪ ಅಂದ್ರೆ ಅಧಿಕಾರ ಮತ್ತು ಜವಾಬ್ದಾರಿ ಬರ್ಬೇಕಂತ. ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ಹೇಳುವಂಥದ್ದು. ಅಧಿಕಾರ ಮತ್ತು ಜವಾಬ್ದಾರಿ ಇದೇನಪ್ಪ ಅಂದ್ರೆ
ತೆರಿಗೆ. ಆಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಹಣಕಾಸು ಆಯೋಗ ಅಂದ್ರೆ ರಚನೆ ಮಾಡಬೇಕು. ಯಾವ್ದಂದ್ರೆ ಹಣಕಾಸು ಆಯೋಗ ಏನ್ ಮಾಡ್ಬೇಕು, ರಚನೆ ಮಾಡಬೇಕು ಅಂತ ಹೇಳ್ತಾನೆ. ಆಮೇಲೆ ಇದೇನಪ್ಪ ಅಂದ್ರೆ ಲೆಕ್ಕಪತ್ರಗಳ ಪರಿಶೀಲನೆ. ಯಾವ್ದ ಲೆಕ್ಕಪತ್ರಗಳ ಪರಿಶೀಲನೆ ಹೇಳುವಂತ ಪರಿಶೀಲನೆ, ರೈಟಾ. ಆಮೇಲೆ ಅಂದ್ರೆ ಇದು ಚುನಾವಣೆ, ಪಂಚಾಯತಿ ಚುನಾವಣೆ ಇದೆ ಅಷ್ಟೇ ಇದೆ. ಆಮೇಲೆ ಅಂತಂದ್ರೆ ಒಕ್ಕೂಟ ರಾಜ್ಯಗಳ ಬಗ್ಗೆ ಹೇಳುವಂಥದ್ದು, ಅಂದ್ರೆ ಒಕ್ಕೂಟ ರಾಜ್ಯ ಕ್ಷೇತ್ರಗಳ ಬಗ್ಗೆ, ರಾಜ್ಯ ಕ್ಷೇತ್ರ ಬಗ್ಗೆ ಹೇಳುವಂಥದ್ದು. ಇದು ಕೆಲವು ಪ್ರದೇಶಗಳಿಗೆ ಅನ್ವಯ ಕೆಲವು ಪ್ರದೇಶ ಅಂದರೆ ಕೆಲವು ಪ್ರದೇಶಗಳಿಗೆ ಅನ್ವಯವಾಗದಿರುವಂಥದ್ದು, ಅನ್ವಯವಾಗದಿರುವುದು, ರೈಟಾ. ಆಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಕಾನೂನು ಅಂದ್ರೆ ಜಾರಿಯಲ್ಲಿರುವಂತಹ ಕಾನೂನು ಮತ್ತು ಪಂಚಾಯತಿ ಅಂದ್ರೆ ಮುಂದುವರಿಸುವಂಥದ್ದು. ಯಾವುದು ಪಂಚಾಯಿತಿ ಅಂದ್ರೆ ಮುಂದುವರಿಸುವುದು, ರೈಟಾ, ಮುಂದುವರಿಸುವುದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಚುನಾವಣೆ ವಿಷಯಕ್ಕೆ ಸಂಬಂಧಪಟ್ಟದಂತೆ, ಯಾವುದು ಚುನಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನ್ಯಾಯಾಲಯ ಮಾಡೋದು, ನ್ಯಾಯಾಲಯ ಮಧ್ಯಪ್ರವೇಶ ಮಾಡಂಗಿಲ್ಲ, ಅಂದ್ರೆ ಮಧ್ಯಪ್ರವೇಶ ಮಾಡಂಗಿಲ್ಲ. ನೋಡಿ ಈ ರೀತಿಯಾಗಿ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿದ್ದಾರೆ. ನಿಮ್ಗೆ ಏನಂತಾರೆ ಇಲ್ಲಿ ಪರಿಪಾಲನ ಅಂತ. ಇಲ್ಲಿ ನೋಡ್ರೆ ನನಗೆ ಕೇಸಲ್ಲಿ ಕೇಳಿದ್ರೆ ಇವರು ಯಾವ್ದು ಕೇಳಿದ್ರಪ್ಪ ಅಂತಂದ್ರೆ ಇದು ಕೇಳಿದ್ರು ನೋಡ್ರಿ. ಯಾವ್ದಪ್ಪ ಅಂದ್ರೆ ಕೆಲವು ಪ್ರದೇಶಗಳಿಗೆ ಅನ್ವಯವಾಗದಿರುವಂತ ರಾಜ್ಯಗಳು ಯಾವುವು ಅಂತ ಕೇಳ್ಬಿಡಿದ್ನ. ಅಂದ್ರೆ ಮೇಘಾಲಯ ಬರ್ತದ, ಮಿಜೋರಾಂ ಮತ್ತು ನಾಗಾಲ್ಯಾಂಡ್ ಬರುವಂತದ್ದು. ಇದ್ರ ನಾವು ಯಾವ ರೀತಿಯಾಗಿ ನೆನ್ಪಿಡ್ಬೇಕು ಅಂತಂದ್ರೆ ಏನಿಲ್ಲ, ಆರಾಮ್. ಇದ್ರದ್ದು ಏನಾದ್ರೆ ನೋಡಲಿ, ಮೇರಾ ನಾಮ್ ಅಂತೇಳಿ ಇಲ್ಲಿ ಏನಂತಂದ್ರೆ ಆರ್ನ ಡಿಲೀಟ್ ಮಾಡ್ಬಿಡ, ನಮ್ಗೆ ಬೇಕಾಗಿಲ್ಲ. ಇಲ್ಲಿ ಮೇ ಅಂತಂದ್ರೆ ಮೇಘಾಲಯ, ಯಾವುದು ಮೇಘಾಲಯ, ಯಾಕಂದ್ರೆ ನಾಗಾಲ್ಯಾಂಡ್. ಆಮೇಲೆ ಅಂದ್ರೆ ಸಿಮಿಲರ್ ಆಗಿ ಮಿಜೋರಾಂ ಅಂತೇಳಿ, ರೈಟ್. ಇಷ್ಟೇ. ಮತ್ತೆ ಇನ್ನೊಂದೇನಂದ್ರೆ ಮತ್ತೆ ಇದೊಂದು ಕೇಳಿದ್ರೆ ಯಾವ್ದಪ್ಪ ಅಂದ್ರೆ ಮತ್ತೆ ಇದು ಪಿಡಿಯೋದಲ್ಲಿ ಕೂಡ ಇದೇ ಪ್ರಶ್ನೆ, ಇದೇ ಕಾಪಿ ಪೇಸ್ಟ್ ಇದರಲ್ಲಿ ಕೆಸೆಟ್ ಅಲ್ಲಿ ಕೇಳಿರುವಂತ ಕಾಣ್ತೀವಿ. ನೆಕ್ಸ್ಟ್ ಇದು ಕೇಳಿದ್ರೆ ಯಾವ್ದಂದ್ರೆ ಸಿ ಗ್ರೂಪ್ ಅಲ್ಲಿ 243 ಎಚ್ ಅಂದ್ರೆ ಏನಂದ್ರೆ ಟ್ಯಾಕ್ಸ್ ಬಗ್ಗೆ ಕೇಳಿರುವಂತದ್ದನ್ನ ನಾವು ಕಾಣ್ತೀವಿ. ಅದೇ ರೀತಿಗೆ ನೀವು ನೆನಪಿರ್ಬೇಕಂತಂದ್ರೆ ಅಧಿಕಾರವಿದೆ, ಅಂದ್ರೆ ಪಂಚಾಯತಿ ಅಧಿಕಾರವಿದೆ ಎಷ್ಟಪ್ಪ ಅಂತಂದ್ರೆ ಎಷ್ಟು 5 ವರ್ಷ. ಇದು ಅಲ್ಪಬಿಡ್ ಪ್ರಕಾರ ಇದು ಎಷ್ಟನೇದು 5 ಅಷ್ಟೇ. ಅಲ್ಪಬಿಡ್ ಪ್ರಕಾರ 5ನೇ ಆಚಾರಪ್ಪ ಅಂದ್ರೆ ಇದು ಈ ಅಂತ ನಾವು ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಈ ರೀತಿಯಾದಂತ ಒಂದು ನಾವು ಒಂದೇನೋ ಸಿಸ್ಟಮೆಟಿಕ್ ಆಗಿ ನಾವು ಸ್ಟಡಿ ಮಾಡಬೇಕು, ಚರ್ಚೆ ಮಾಡಬೇಕು. ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ಓನ್ ಆಗಿ ಬರಲಿಕ್ಕೆ ಅಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಅಂದ್ರೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಇಲ್ಲಿಗೆ ನನ್ನ ಕ್ಲಾಸ್ ಏನಪ್ಪ ಅಂದ್ರೆ ಮುಕ್ತಾಯಗೊಳಿಸುವುದಕ್ಕಿಂತ ಮುಂಚಿತವಾಗಿ ನಾನೇನಪ್ಪ ಅಂದ್ರೆ ಇದು ರಾಜ್ಯಶಾಸ್ತ್ರಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನ ಕೆಲವು ವಿಡಿಯೋಗಳಂದ್ರೆ ಹೇಳಿಕೆ ಅಂತ ಒಟ್ಟು ನವೆಂಬರ್ 12 ಇಂಪಾರ್ಟೆಂಟ್ ಆಗಿರುವಂತ ಕ್ಲಾಸ್ಗಳನ್ನು ನಿಮಗೆ ತಮ್ಮ ಮುಂದೆ ಇರ್ತೇನೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಸ್ನೇಹಿತರ ಸಹಕಾರ ಸಹ ಅಂತಂದ್ರೆ ಇಲ್ಲಿ ಪ್ರಮುಖ ಆಗಿರ್ತದ. ನಮ್ಮ ಲಕ್ಷ್ಮಿ ಕಂಪ್ಯೂಟರ್ ಸ್ಪರ್ಧಾಕರ್ಮಿ ಉರ್ಕಂದಪ್ಪ ಸಾರ ಅವರು ಸಹಕಾರ ಆಗಿರ್ತದೆ. ಮತ್ತೆ ಅದೇ ರೀತಿ ನಮ್ಮ ಕ್ಯಾಮ್ರಾಮನ್ ಶಿವಸಾನ ಅವರು ಸಹಾಯ ಅಂತಾರೆ ನಮಗೆ ಬಹಳಷ್ಟು ಎಲ್ಲ ರೀತಿಯ ಅನುಕೂಲ ಮಾಡ್ತಾರೆ. ಅದ್ರ ಜೊತೆಲಿ ಬಂದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಏನಪ್ಪ ಅಂದ್ರೆ KCET ಗೆ ಸಂಬಂಧಪಟ್ಟಂತೆ ಫಸ್ಟ್ ಪೇಪರ್ ಬಗ್ಗೆ ನಮ್ಮ ಸ್ನೇಹಿತರಪ್ಪ ಅಂದ್ರೆ ಅದೊಂದು ಹೇಳ್ರಿ ಸರ್ ಅಂತ ಹೇಳಿರುವಂತದ್ದು ನಾವು ಕಾಣ್ತೇವೆ. ಅಂದ್ರೆ ಇವಾಗ ರೀಸೆಂಟ್ಲಿ ಏನಪ್ಪ ಅಂದ್ರೆ ನಮಗೆ GK ಪೇಪರ್ ಅಲ್ಲಿ GK ಫಸ್ಟ್ ಅಂದ್ರೆ ನಮ್ಮ ಫಸ್ಟ್ ಪೇಪರ್ ಅಲ್ಲಿ ಅಂದ್ರೆ GK ಪೇಪರ್ ಅನ್ಬಾರ್ದು, ಫಸ್ಟ್ ಪೇಪರ್ ಅಲ್ಲಿ ಏನಪ್ಪ ಅಂದ್ರೆ ಫಸ್ಟ್ ಪೇಪರ್ ಅಂದ್ರೆ KCET ಗೆ ಸಂಬಂಧಪಟ್ಟಂತೆ ಫಸ್ಟ್ ಪೇಪರ್ ಸಂಬಂಧಪಟ್ಟಂತೆ
ಹೇಳ್ರಿ ಅಂತಂದ್ರೆ ನಮ್ಮನ್ನ ಏನ್ರಿ ಕೆಲವು ಫೋನ್ ಮೂಲಕ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಅಂದ್ರೆ ಫಸ್ಟ್ ಪೇಪರ್ ಸಂಬಂಧಪಟ್ಟ ನಾನು ಹೇಳ್ತೀನಿ. ಇವಾಗ ನಮ್ದು ಏನಪ್ಪಾ ಅಂದ್ರೆ ರೀಸೆಂಟ್ಲಿ ನಮ್ದು ನಾವು 50ಕ್ಕೆ ಏನಪ್ಪಾ ನಾನು ಮೊನ್ನೆ ಫಸ್ಟ್ ಪೇಪರ್ ಏನಪ್ಪಾ ಅಂದ್ರೆ 33 ಅಂಕಗಳನ್ನು ಸಹಾಯನದವರ ನಾನು ಮೊನ್ನೆ ಪಡೆದೇನೆ. ಇದ್ರಾಗಂದ್ರೆ ಮತ್ತೆ ಇದ್ರ ಫಸ್ಟ್ ಪೇಪರ್ ಸಂಬಂಧಪಟ್ಟಂದ್ರೆ 5 ಪ್ರಶ್ನೆಗಳು ಕಂಪ್ಯೂಟರ್ ಅಲ್ಲಿ ಕೇಳಿದ್ವು. 5 ಏನಪ್ಪಾ ಔಟ್ ಆಫ್ ಔಟ್ ಮಾಡೀನಿ. ಮತ್ತೆ ಅದೇ ರೀತಿ ಅಂದ್ರೆ ಪ್ಯಾಸೇಜ್ ಅದು ಕೂಡ ಔಟ್ ಆಫ್ ಔಟ್ ಮಾಡೀನಿ. ಇಲ್ಲಿ ನಿಮಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಆಗಿರ್ಬೋದು, ಇವಾಗ ಏನಪ್ಪಾ ರಿಸರ್ಚ್ ಮೆಥಡ್ ಅಲ್ಲಿ ಸಂಬಂಧಪಟ್ಟದ ಆಗಿರ್ಬೋದು. ನಾನೇನಪ್ಪ ಅಂದ್ರೆ ನಮ್ಮ ನೆಕ್ಸ್ಟ್ ನಾನಂದ್ರೆ ವಿಡಿಯೋದಲ್ಲಿ ನಿಮಗೆ ಭೇಟಿ ಆಗ್ತೇನೆ. ಇಲ್ಲಿವರೆಗೆ ಕೇಳೋದ್ರಿಂದ ನಿಮಗೆ ಧನ್ಯವಾದಗಳು.